ಶ್ರೀಗುರುಭ್ಯೋ ನಮಃ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಬೀಢುಷೇಃ ಅಥೋದಿ ಅಸ್ಯ ಸತ್ವಾ ಮೋಹಂ ತೇಭ್ಯೋ ಕರನ್ನಮಃ. ಇದು ಭಗವಂತ ಮತ್ತು ಭಗವಂತನ ಪರಿವಾರ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಅರ್ಪಿಸುವಂಥ ಒಂದು ಮಂತ್ರ. ನೀಲಗ್ರೀವ, ನೀಲಕಂಠನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ, ಸ್ವಯಂ ನೀಲಕಂಠನೂ ಹೌದು. ಸಹಸ್ರಾಕ್ಷ, 1000 ಕಣ್ಗಳ ಪರಮಾತ್ಮ. ಬೀಢುಷೆ ಅಂತಂದರೆ ಭಕ್ತರಿಗೆ ಎಲ್ಲ ರೀತಿಯಾದಂತಹ ಭೀಷ್ಟಗಳನ್ನು ಕೊಡುವಂಥವನು, ಅವನಿಗೆ ನಮಸ್ಕಾರ ಇರಲಿ. ಅದಲ್ಲದೆ ಅವನ ಸತ್ವಾನಹ, ಅವನ ಪರಿವಾರ ದೇವತೆಗಳೇನಿದ್ದಾರೆ ಅದನ್ನು ಸತ್ಯಧರ್ಮ ಸ್ವಾಮಿಗಳು ರಾಮನ ಪರಿವಾರ ದೇವತೆಗಳು, ಸುತ್ತಮುತ್ತಲಿರುವಂಥ ರಾಮ ಪಂಚಾಯತನ ಅಂತಾರಲ್ಲ, ಲಕ್ಷ್ಮಣ, ಭರತ, ಶತ್ರುಘ್ನ, ಆ ಎಲ್ಲ ಪರಿವಾರದವರು. ಮತ್ತು ಕೃಷ್ಣನ ಪರವಾಗಿ ಕೂಡ ಒಂದು ಅರ್ಥ ಅವರು ಹೇಳಿದ್ದಾರೆ ಅಂತ ನೆನಪು. ಕೃಷ್ಣನ ಪರಿವಾರದವರು, ಯಾದವ ವಂಶದ ಎಲ್ಲ ಪರಿವಾರದವರು, ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಪರಿವಾರ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡುವ ಉದ್ದೇಶ ಏನು? ಅಥ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನ ಅಂತ ಭಾಗವತ ತಾತ್ಪರ್ಯ. ಪರಮಾತ್ಮನ ಜ್ಞಾನ ಆಗಬೇಕಾದ್ರೆ ಪರಮಾತ್ಮನ 2 ಬಿಂಬಗಳ ಜ್ಞಾನ ಆಗಬೇಕು. ಪರಮಾತ್ಮ ಮತ್ತು ನಮಗೆ ನೇರವಾಗಿ ಒಂದು ಬಿಂಬ ಪ್ರತಿಬಿಂಬ ಭಾವ, ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತ ನಾವು ಹೇಳ್ತೀವಲ್ಲ, ಒಟ್ಟು 2 ರೀತಿಯಾದಂಥ ಬಿಂಬ ಪ್ರತಿಬಿಂಬ ಭಾವ. ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದೆ, ನೀವೆಲ್ಲ ಕೇಳ್ತೀನಿ, ಮತ್ತೊಂದು ಸರಿ ಸ್ಮರಣೆ ಮಾಡ್ಕೋಬೇಕು. ಒಂದು ನಮ್ಮ ಗುರುಗಳ ಅದೇ 2 ಥರದ್ದು ಅಂತ. ಹೇಗೆಂದ್ರೆ, ಒಂದು ನಮಗೂ ಪರಮಾತ್ಮನಿಗೂ ನೇರವಾಗಿ ಸ್ವರೂಪ, ಇದರಲ್ಲಿ ನಡುವೆ ಯಾವುದೂ ಇಲ್ಲ, ಇದರಲ್ಲಿ ನಡುವೆ ಯಾರೂ ಇಲ್ಲ. ನಮಗೂ ಪರಮಾತ್ಮನಿಗೂ ನೇರವಾಗಿ. ಈಗ ಉದಾಹರಣೆ, ಪರಮಾತ್ಮನ ಮುಖ ಅಶ್ವಮುಖ ಆಗಿದ್ರೆ ನಮ್ಮದು ಅದಕ್ಕೆ ತಕ್ಕಂತೆ ಪ್ರತಿಬಿಂಬ ಅಶ್ವಮುಖನ. ಪರಮಾತ್ಮ ಸಿಂಹ ಆಗಿದ್ರೆ ನಾವು ಕೂಡ ಸಿಂಹ, ಪರಮಾತ್ಮ ಶುಕ ಆಗಿದ್ರೆ ನಾವು ಶುಕ. ಈ ಥರ ಅವನ ಸಾದೃಶ್ಯ ನಮಗೂ ಸ್ವಲ್ಪ. ಇದು ನಮಗೂ ಅವನಿಗೂ ನೇರವಾದಂತಹ ಬಿಂಬ ಪ್ರತಿಬಿಂಬ ಭಾವ. ಇದು ಅಲ್ಲದೆ ಮತ್ತೊಂದು ಬಿಂಬ ಪ್ರತಿಬಿಂಬ ಭಾವ ಇದೆ. ಅದು ಯಾವುದು ಅಂತಂದ್ರೆ, ಈ ಅನುವ್ಯಾಖ್ಯಾನದಲ್ಲಿ ಛಾಯಾಧಾತ ರಮಾತಸ್ಯ ಛಾಯಾಧಾತಾ ವಿಶೇಷ, ಛಾಯಾ ವಿಷ್ಣು ರಮಾತಸ್ಯ ಛಾಯಾಧಾತಾ ವಿಶೇಷಕವು ಅಂತ ನನಗೆ ಮೊದಲನೇ ಲೈನ್ ನೆನಪಿಗೆ ಬರ್ತದೆ, ಮುಂದಿನ ನೆನಪಿಗೆ ಬರ್ತಿಲ್ಲ. ವಿಷ್ಣುವಿಗೆ, ಪರಮಾತ್ಮನಿಗೆ ಲಕ್ಷ್ಮೀದೇವಿ ಛಾಯಾ ಅಂದರೆ ಪ್ರತಿಬಿಂಬ, ಅವಳಿಗೆ ಬ್ರಹ್ಮದೇವರ ಪ್ರತಿಬಿಂಬ, ಅವಳಿಗೆ ಇಂದ್ರ ಶೇಷಾದಿಗಳು ಪ್ರತಿಬಿಂಬರು, ಶೇಷ ರುದ್ರಾದಿಗಳು, ಮುಂದೆ ಇಂದ್ರಾದಿಗಳು ಅಂತ. ಹೀಗೆ ಇದನ್ನೇ ಹರಿಕಥಾಮೃತಸಾರದಲ್ಲಿ ಬಿಂಬರೇಣಿಕರು ಸ್ವೋತ್ತಮರು ಅಂತ ಹೇಳಿದ್ರು. ಹಾಗಾಗಿ ಪರಮಾತ್ಮ, ಲಕ್ಷ್ಮೀದೇವಿ, ಆಮೇಲೆ ಮಹತ್ತತ್ವದ ಅಭಿಮಾನಿ ಬ್ರಹ್ಮ, ವಾಯು ಮತ್ತು ಚತುರ್ಮುಖರು, ಮುಂದೆ ಭಾರತೀಯ ಸರಸ್ವತಿಯರು, ಗರುಡ ಶೇಷಾದಿಗಳು, ಹೀಗೆ ಅಲ್ಲಿಂದ ಕೆಳ ತನಕ ನಮ್ಮ ತನಕ. ಅದಕ್ಕೆ ಆ ಭಾಗವತ ತಾತ್ಪರ್ಯದಲ್ಲಿ ಬಹುಶಃ ಬ್ರಹ್ಮತರ್ಕದ ಶ್ಲೋಕ ಇದಿರಬೇಕು. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ಉಳಿದೆಲ್ಲ ದೇವತೆಗಳು ಅಂದರೆ ಶೇಷನ ಕೆಳಗಿನ ದೇವತೆಗಳು ಶೇಷನಿಗೆ ಪ್ರತಿಬಿಂಬ. ದೇವಾಹ ಶೇಷಸ್ತು ಬ್ರಹ್ಮಣ, ಶೇಷದೇವರು ಬ್ರಹ್ಮದೇವರಿಗೆ ಪ್ರತಿಬಿಂಬ. ಸ ಪರಬ್ರಹ್ಮಣಶ್ಚೈವ, ಚತುರ್ಮುಖ ಬ್ರಹ್ಮ ಪರಬ್ರಹ್ಮನಿಗೆ ಪ್ರತಿಬಿಂಬ. ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಹ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ, ದೇವಾಹ ಶೇಷಸ್ಯ ಪ್ರತಿಬಿಂಬಾಹ, ಸಹ ಶೇಷಃ ಪರಬ್ರಹ್ಮಣ ಪ್ರತಿಬಿಂಬ. ಆಮೇಲೆ ಪರಮಾತ್ಮನಿಗೆ ಯಾರೂ ಇಲ್ಲ. ಹೀಗೆ ಪ್ರತಿಯೊಬ್ಬ ದೇವತೆಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ, ತೇ ಸ್ವಬಿಂಬ ಪ್ರದರ್ಶಕಾಹ ಅಥವಾ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ ನಿರ್ಣಯ. ನಮ್ಗೆ ಏನಾಗಬೇಕು ಅಂದ್ರೆ, ನಮ್ಮ ಗುರುಗಳು ಯಾರಿದ್ದಾರೆ ಅವರು ನಮಗೆ ಬಿಂಬ, ಅವರಿಗೆ ಅವ್ರ ಗುರು ಬಿಂಬ, ಅವರಿಗೆ ಅವ್ರ ಗುರು ಬಿಂಬ. ಹೀಗೆ ಇವರೆಲ್ಲ ಏನ್ ಮಾಡ್ತಾರಂದ್ರೆ, ನನಗೆ ನನ್ನ ಗುರುವಾದವರು ಆ ಯುಕ್ತ ಕಾಲ ಬಂದಾಗ ತಾನು ಯಾರು ಅನ್ನೋದನ್ನು ತೋರಿಸಿಕೊಡ್ತಾರೆ, ನಾನು ಯಾರು ಅನ್ನೋದನ್ನು ತೋರಿಸಿಕೊಡ್ತಾರೆ. ತೇ ಸ್ವಬಿಂಬ ಪ್ರದರ್ಶಕಾಹ, ತಮ್ಮ ಸ್ವರೂಪವನ್ನು ಅವೆಲ್ಲ ಹೆಚ್ಚು ಕಡಿಮೆ ಸೈಮಲ್ಟೇನಿಯಸ್ಲಿ ಆಗುವಂಥವು. ನಾನೇನು ಅನ್ನೋದು ಗೊತ್ತಾಗ್ತದೆ, ಅವ್ರೇನು ಅನ್ನೋದು ಗೊತ್ತಾಗ್ತದೆ. ತಮ್ಮ ಸ್ವರೂಪ ಗೊತ್ತು ಮಾಡಿಸಿ ನಮ್ಮ ಸ್ವರೂಪ ಗೊತ್ತು ಮಾಡ್ತಾರೆ. ಅಲ್ಲಿ ಸ್ವಬಿಂಬ ಅಂತಿದೆಯಲ್ಲ, ಸ್ವಬಿಂಬ ಅನ್ನೋದಕ್ಕೆ 2 ಥರ ಅರ್ಥ ಮಾಡ್ಬೋದು ಅಂತ ನಂದು ಆಲೋಚನೆ. ನನಗೆ ವಸ್ತುತಃ ಮೂಲ ಟಿಪ್ಪಣಿಯಲ್ಲಿ ಏನು ಅರ್ಥ ಇರ್ತದೆ ನೆನಪಿರಲ್ಲ. ನನಗೆ ತಾತ್ಕಾಲಿಕವಾಗಿ ಅನಾಲಿಸಿಸ್ ಮತ್ತೆ ಅದು ತಪ್ಪಲ್ಲ. ಯಾಕಂತಂದ್ರೆ ಈಗ ನನಗೆ ನಾನೇನು ಅಂತ ಗೊತ್ತಾಗಬೇಕು, ಹಾಗೆ ನಮ್ಮ ಗುರುಗಳು ಏನು ಅಂತ ಗೊತ್ತಾಗಬೇಕು. ಇವೆಲ್ಲ ಒಂದಾದ್ಮೇಲೆ ಒಂದು ಗೊತ್ತಾಗ್ತಾ ಹೋದಾಗ ಕೊನೆಗೆ ಪರಮಾತ್ಮ ಏನು ಅಂತ ಗೊತ್ತಾಗಬೇಕು. ಹೀಗೆ ಬಿಂಬ ಪ್ರತಿಬಿಂಬ ಭಾವ ಅಂತ ಅನ್ನೋದು 2 ಥರದ್ದು. ಒಂದು ನಮಗೂ ಪರಮಾತ್ಮನಿಗೂ ನೇರವಾಗಿ, ಇನ್ನೊಂದು ಇವರೆಲ್ಲರಿಗೂ ಪರಂಪರೆಯಾಗಿರುವಂಥ ಬಿಂಬ ಪ್ರತಿಬಿಂಬ ಭಾವ. ಇದೆಲ್ಲವನ್ನು ತಿಳ್ಕೊಂಡಾಗ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಪರಿವಾರ ದೇವತೆಗಳಿಗೂ ಕೂಡ ಅನುಗ್ರಹ ನಮಗೆ ಬೇಕು. ಹೀಗೆ ಅವರಿಗೂ ಕೂಡ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ. ಹಾ, ಈ ಪ್ರಳಯಕ್ಕೆ ಮುಕ್ತಿ ಯೋಗ್ಯರಿರ್ತಾರೆ. ಹಾ, ಅವರಿಗೆ ಲಕ್ಷ್ಮೀದೇವಿಗಿಂತ ಮುಂಚೆ ಹಾ, ಬ್ರಹ್ಮದೇವರ ಸಾಕ್ಷಾತ್ಕಾರ, ವಾಯುದೇವರ ಸಾಕ್ಷಾತ್ಕಾರ.
ಅದನ್ನ ಹೇಳೋದು ಕಷ್ಟ. ಬಹುಶಃ ಬ್ರಹ್ಮದೇವ್ರದ್ದು ಇದ್ದಿರಬೇಕು ಅಂತ ಲಾಜಿಕಲ್ ಅಂತ ಹಂಗೆ ಅನಿಸ್ತದೆ. ನಾನು ಇನ್ನು ಆಲೋಚನೆ ಮಾಡಿದ್ದೇನೆ, ಬಹುಶಃ ಬ್ರಹ್ಮದೇವ್ರದ್ದು ಇದ್ದಿರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಸರ್ವಮೂಲದಲ್ಲಿ ಆ ಬ್ರಹ್ಮದೇವರ ಉಪದೇಶದ ಮೂಲಕ ಅವನು ಮುಕ್ತನಾಗ್ತಾನೆ ಅಂತ ಅದೇ ಎಲ್ಲೋ ಹೇಳಿದಾರೆ, ಎಲ್ಲೇ ಇರ್ತದೆ. ಅದು ಯಾವ್ದು ಟಿಪ್ಪಣಿಯೋ ಟೀಕಾನೋ ಸರ್ ಪ್ರಕಾರ ಇದೆ. ವಜ್ರಾದಂತ ಒಂದಿದೆ, ಪಂಚೀಕರಣಾಟದಲ್ಲಿ ಅದನ್ನು ಹೇಳಿದ್ದಾರೆ. ವಜ್ರಸ್ವಾಮಿ ತಗೊಂಡಿದ್ದು ಇದೇ ವಿಷಯ, ಮೋಕ್ಷ ಸಾಕ್ಷಾತ್ಕಾರ. ಅದೇ ಎಲ್ಲೇ ಒಂದ್ ಕಡೆ ಹಿಂಗಿದ್ದಂಗೆ ಕಾಣಿಸ್ತದೆ. ನಾನು ಬ್ರಹ್ಮಂದೇ ಇದ್ದಿರ್ಬೇಕು ಅಂತ ತಿಳ್ಕೊಂಡಿದ್ದೇನೆ, ಆಲೋಚನೆ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಾನು ಗಮನಿಸಿದ್ದೇನು, ಈ ಕೆಲವು ಆಚಾರ್ಯರು ಸರ್ವಮೂಲದಲ್ಲಿ ಬೇಕಾದಷ್ಟು ಸೂಕ್ಷ್ಮ ವಿಷಯಗಳನ್ನು ಹೇಳ್ತಾರೆ, ಇನ್ನೂ ಎಷ್ಟೋ ವಿಷಯಗಳನ್ನ ಅವ್ರು ಹೇಳಲೇ ಇಲ್ಲ ನನಗನ್ಸೋದ. ಬರೀ ನನಗಂತಲ್ಲ, ನಾನು ಸರ್ವಮೂಲ ಏನು ದೊಡ್ಡ ಓದಿದ್ದೇನೆ, ನಾನು ಯಾವಾಗಲೂ ಹೇಳೋದಿಲ್ಲ, ನಾವೆಲ್ಲವನ್ನೂ ಓದಿಲ್ಲ, ಓದಿದ್ದೆಲ್ಲವೂ ನಮ್ಗೆ ಅರ್ಥ ಆಗಲಿಲ್ಲ, ಅರ್ಥ ಆಗಿದ್ದೆಲ್ಲ ನೆನಪಿಲ್ಲ, ನೆನಪಿದ್ದೆಲ್ಲ ಹೇಳಿದ್ದು ಬಾಗಿಲ್ಲ ನಮ್ಮ ಪರಿಸ್ಥಿತಿ. ಅದಲ್ಲ, ಇನ್ನೂ ದೊಡ್ಡ ದೊಡ್ಡವರಿದ್ದಾರೆ ನಮ್ಗಿಂತ ಓದೋರು, ನಮ್ಮ ಕಾಲದಲ್ಲೇ ಇದ್ದಾರೆ, ಹಿಂದೂ ಇದ್ರು. ಎಲ್ಲ ವಿಷಯಗಳನ್ನು ಯಾವ ಗ್ರಂಥಕಾರರು ಹೇಳೋದಿಲ್ಲ, ಕೆಲವನ್ನ ಗುಪ್ತ ಅಂತ ಬಿಟ್ಟಿರ್ತಾರೆ. ಅದಕ್ಕೆ ಭಾಗವತದಲ್ಲಿ ಮತ್ತು ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬರುವಂಥ ಒಂದು ಮಾತು, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಸರ್ವಾಘಗ್ನೋತ್ತಮ ಶ್ಲೋಕೆ ಅಲ್ಲ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಥವಾ ದುಷ್ಟಯೇವ ಆತ್ಮನೀಶ್ವರೆ. ದುಷ್ಟಯೇವ ಆತ್ಮನೀಶ್ವರೆ ಅಂತ ಭಾಗವತ, ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ವೇತಾಶ್ವತರ ಉಪನಿಷತ್. ನಮಗೆ ಈಗ ಎಲ್ಲ ಸಂಶಯಗಳು ಪರಿಹಾರ ಕಾಣೋದಿಲ್ಲ. ಕೆಲವು ಸಂಶಯಗಳಿಗೆ ಕೊನೆ ಇದೆ ಇಲ್ಲೇ. ಇನ್ನು ಕೆಲವನ್ನ ಭಿದ್ಯತೆ ಹೃದಯ ಗ್ರಂಥಿ, ನಮ್ಮ ಲಿಂಗದೇಹದ ಗಂಟು ಹರಿತದೆ, ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ಚಿದ್ದಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ನಮ್ಮ ಕರ್ಮಗಳೆಲ್ಲ ಅಲ್ಲಿ ಕೊನೆ ಕಾಣ್ತವೆ. ಯಾವಾಗಂದ್ರೆ ದುಷ್ಟಯೇವ ಆತ್ಮನಿ ಈಶ್ವರೇ, ನಾವು ಆತ್ಮನಿ ಅಂದ್ರೆ ನಮ್ಮೊಳಗೆ ಪರಮಾತ್ಮನ ಕಾಣಬೇಕು. ಆ ಕಂಡಾಗನೇ ನಮಗೆ ಎಲ್ಲ ಸಂಶಯಗಳು ಬಗೆಹರಿಯೋದು. ಅಲ್ಲಿ ತನಕ ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ಸಂಶಯ, ಹೊಸ ಪರಿಹಾರ, ಇದು ಅಲ್ಲಿ ತನಕ ಇದ್ದದ್ದೇ ಈ ಪ್ರೊಸೆಸ್. ಎಂಥ ದೊಡ್ಡ ಜ್ಞಾನಿಗಾದ್ರು ಯಾವುದು ಅದೇ ಅದು ಅವರ ಸ್ವರೂಪ, ಅದೇನು ಹೇಳೋದು. ನೀಟ ಗುರುಗಳು ಭೇಟಿ ಆಗಬೇಕು ಸ್ವಾಮಿ, ಭೇಟಿ ಆಗ್ಬೇಕು. ಹೌದು ಹೌದು, ನಿಯತ ಗುರುಗಳು ಸಿಗಬೇಕು. ಇಂಥ ಮಂತ್ರ, ಇಂಥ ರೂಪ ಉಪಾಸನೆ ಮಾಡುವಂಥವ್ರು ಹೇಳಬೇಕು, ತಮ್ಮ ಸ್ವರೂಪ ತೋರಿಸ್ಬೇಕು. ಅದೆಲ್ಲ ಒಂದಾದ್ಮೇಲೆ ಒಂದು ಆಗಬೇಕಾಗುತ್ತೆ. ಈಗ ನಾವಿರೋದಿದೆಲ್ಲ ಹಂತವೇ, ಕೇವಲ ಸ್ಟೆಪ್ಗಳಿವೆಲ್ಲ. ಈಗ ಎಷ್ಟೋ ಜನ ನಮ್ಮನ್ನು ಕೇಳೋದಿದೆ, ನೀವೇನೋ ವಿದ್ವಾಂಸರು ಎಲ್ಲ ಕಲ್ತು ಬಿಟ್ರಿ, ಪಾರಾಗಿಬಿಟ್ರಿ, ನಮ್ದೆಲ್ಲ ಈಗ ಮುಗಿತು, ನಾವೆಲ್ಲ ಮೋಕ್ಷಕ್ಕೆ ಹೋಗ್ತೀವಿ ಖಾತ್ರಿ ಇದ್ದವ್ರಂಗೆ ಮಾತಾಡ್ತಾರೆ. ನಮ್ಮ ಗತಿ ಏನು ಅಲ್ಲ, ಹೋಲಿ ನಿಮ್ಮ ಗತಿ ಏನೋ ನೀವು ಕೇಳ್ತಿರ್ತೀವಿ, ನಮ್ಮ ಗತಿ ಏನೋ ನಮಗೆ ಗಾಬರಿ ಆಗಿದೆ. ಈಗ ನಾವಿರೋದೆಲ್ಲ ಹಂತವುಗಳೇ. ಈಗ ವಿದ್ವಾಂಸರು, ನಾವು ವಿದ್ವಾಂಸರು ಅಂತ ಅನ್ಸ್ಕೊಂಡಿದ್ದೀವಿ, ಮತ್ತೊಬ್ರು ವಿದ್ವಾಂಸರು ಅಂತ ಅನ್ಸ್ಕೊಂಡಿಲ್ಲ. ಆದ್ರೆ ಸ್ವರೂಪ ಯೋಗ್ಯತೆಯಿಂದ ಯಾರು ಮೇಲಿನವರು ಯಾರು ಕೆಳಗಿನವರು ತೀರ್ಮಾನ ಮಾಡೋರು ಯಾರು? ಈ ತೀರ್ಮಾನ ಆಗೋ ವಿಷಯ ಅಲ್ಲ ಇದು, ನಮ್ಗೆ ಗೊತ್ತೇ ಆಗೋದಿಲ್ಲ. ಒಳಗಿನ ಬರ್ತಾ ಇದೆ. ಹೌದು ಅಲ್ಲ, ಹೌದೌದು ಅಲ್ಲ. ನನಗೆ ಎಷ್ಟೋ ಜನ ನಾನು ಇದೆಲ್ಲ ನನ್ನ ಸ್ವಗತನೇ ಬಹುತೇಕ ಎಷ್ಟೋ ಸರಿ ನಮ್ಮ ಮೋನೋಲಾಗಿದೆ. ನಿಮಗೊಂದು ವೇಳೆ ಎಲ್ಲ ವಿಷಯಗಳು ಎಲ್ಲ ಇದು ಬೇಕಂತ ಅನಿಸದೇ ಇದ್ರೆ ಏನೋ ಏನು ಬೇಕಾಗಿರ್ಲಿಲ್ಲ, ಇದು ಕಿರಿಕಿರಿ ಅಂತ ಹಿಂಗೆ ಅನಿಸಿದ್ರೆ ಬಿಟ್ಟು ಬಿಡ್ರೆ ನಾನು ಹೇಳ್ತಾ ಹೋಗ್ತೇನೆ, ಹೇಳೋದು ನನ್ನ ಕರ್ತವ್ಯ ಅಂತ ಹೇಳ್ತಾ ಹೋಗ್ತೇನೆ. ಹಾಗೆ ಮತ್ತೆ ನಾವು ಈ ಸುಧಾರಿತ ಓದಿದವರು ಹೀಗೆ ಹೇಳೋದು ಬಂದ್ವಿ ಅಂತಾರೆ. ನಾವು ಅಹಂಕಾರ ಪಟ್ಟು ಏನು ಮಾಡೋದಿಲ್ಲ ಅಂತ, ಏನು ನೋಡಿ ಅಹಂಕಾರ ಪಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ಸಂಧ್ಯಾಹನ ಮಂತ್ರವೇ ಅರ್ಥವೇ ಗೊತ್ತಾಗಲ್ಲ, ಎಲ್ಲ ಸಂಗತಿಯನ್ನು ಸ್ಪಷ್ಟವಾಗಿ ಆಚರಣೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಾವು ಏನಂತ ಅಹಂಕಾರ ಪಡಬೇಕು, ಏನು ದೊಡ್ಡ ಸಾಧನೆ ಮಾಡಿದೀವಿ ಅಂತ ವಿಚಾರ ಮಾಡ್ಬೇಕು. ನಾವು ಈಗ ಗೊತ್ತಾಗಿದೆ ಅನ್ನೋದ್ರೊಳಗೆ ಇನ್ನೊಂದ್ಸರಿ ನೋಡ್ಲಿಕ್ಕೆ ಹೋಗಿ ಎಲ್ಲ ಮರ್ತು ಬಿಟ್ಟಿರ್ತೀವಿ. ಹೇಳ್ತಾ ಒಂದು ತಾಸು ಮಾತಾಡಿದ್ರೆ ಏನೋ ಒಂದು ತಪ್ಪು ಮಾಡಿಬಿಡ್ತಿರ್ತೀವಿ, ನಡುವೆ ನಮಗೆ ಕವಿದು ಬಿಟ್ಟಿರ್ತದೆ, ಏನಾಗ್ತದೆ ಹೇಳಿಕ್ ಬರಲ್ಲ, ನಾಲ್ಗೆ ಎಡವಿ ಬಿಡ್ತೀವಿ, ಏನೋ ಮಾತಾಡ್ಬಿಡ್ತೀವಿ. ಆಮೇಲೆ ಹೇಳ್ತದೆ, ತತ್ಕಾಲಕ್ಕಂತೂ ಎಡವುತ್ತೀವಿ, ಕೆಲವು ಸರಿ ಪೂರ್ತಿ ಮತ್ತೆ ಹೋಗಿಬಿಡ್ತದೆ. ಓದಿದ್ದೇ ವಿಷಯ ಮುಂದೆ ಯಾವಾಗ ನೋಡ್ಲಿಕ್ಕೆ ಹೋದಾಗ ಇದು ಓದಿದ್ದೀನಿ ಅಂತ ಕೆಲವು ಸರಿ ಅನಿಸ್ತದೆ, ಇನ್ನು ಕೆಲವು ಸರಿ ಇದು ಗೊತ್ತೇ ಇರಲಿಲ್ಲ ನನಗೆ ಅಂತ ಅನಿಸ್ತದೆ. ಆಮೇಲೆ ನಮ್ಮ ಪ್ರವಚನ ಕೇಳಿದವ್ರು ಯಾರು ನೀವು ನಾವು ಹೇಳಿದ್ರಲ್ರಿ ಅಂತಾರೆ, ನಮಗೇನು ನೆನಪಿರಲ್ಲ. ಈ ನಮ್ದೆಲ್ಲ ಪರಿಸ್ಥಿತಿ ಹೀಗಿರ್ತದೆ. ನಾವು ಏನು ಅಹಂಕಾರ ಪಟ್ಟು ಮಾಡೋದೇನಿದೆ, ಹೆಮ್ಮೆ ಪಟ್ಟು ಮಾಡೋದೇನಿದೆ, ಅದಕ್ಕಾಗಿ ಹೌದು ಅಲ್ಲ, ಇರ್ತದೆ ಇರಲ್ಲ ಅಂತಲ್ಲ, ಇರ್ತದೆ. ಅದು ಬಹುತೇಕರವ್ರನ್ನ ಹೇಳ್ಕೊಳ್ಲಿಕ್ಕೆ ಹೋಗಲ್ಲ ಅಷ್ಟೇ. ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ತಮ್ಮ ಇತಿಮಿತಿ ಇರ್ತದಷ್ಟೇ. ಸಭೆಯಲ್ಲಿ ಒಂದು ಪ್ರವಚನ ಮಾಡ್ಲಿಕ್ಕೆ ಕೂತಾಗ ಆ ಪ್ರವಚನಕ್ಕೊಂದು ಇತಿಮಿತಿ ಇರ್ತದೆ, ಎಲ್ಲನೂ ಹೇಳಲಿಕ್ಕೆ ಹೋಗಲ್ಲ ಅಂತಷ್ಟೇ. ಸ್ವಭಾವ ಹಾಗೆ.
ಮತ್ತು ನನಗೊಂದು ಅನುಕೂಲ ಏನು ಅಂತಂದರೆ, ನಾನು ಹೊರಗೆ ಪ್ರವಚನಕ್ಕೆ ಹೆಚ್ಚು ಹೋಗಲ್ಲ, ಅಲ್ಲೇ ಕೂತಲ್ಲೇ ಪ್ರವಚನ ಮಾಡೋದು. ನಾನು ಏನು ಅಂತ ಬಹುತೇಕ ನನ್ನ ಶ್ರೋತೃಗಳಿಗೆಲ್ಲ ಗೊತ್ತು, ನಾನು ಇತಿಮಿತಿ ಗೊತ್ತು. ಹಾಗಾಗಿ ಅವ್ರಿಗೂ ನಮಗೊಂದು ಬಾಂಧವ್ಯ ಏರ್ಪಟ್ಟಿರೋದ್ರಿಂದ ನಾನು ನಮ್ಮ ಬಹುತೇಕ ಮನೋಗತಗಳನ್ನ ಎಲ್ಲ ಹೇಳ್ತಾ ಹೋಗ್ತೇನೆ. ಹೊಸದಾಗಿ ಶ್ರೋತೃಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಅಪೇಕ್ಷೆ ಇಲ್ಲ, ತಾನಾಗಿ ಕ್ರಿಯೇಟ್ ಆದರೆ ಆಡ್ತಾರೆ. ಆದ್ದರಿಂದ ನಮ್ಮ ಇತಿಮಿತಿಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಯಾರಾದರೂ ಅಷ್ಟೇ. ಪ್ರಮುಂಚಧನ್ವನಸ್ತ್ವಮುಭಯೋರಾತ್ಮಯೋರ್ಜ್ಯಾಂ ಯಾಶ್ಚತೆ ಹಸ್ತಯಿತವ ಪರಾತ ಭಗವೋವಪ. ನೀನು ನಿನ್ನ ಧನಸ್ಸಿನ ಎರಡೂ ಕಡೆಗೆ ಆ ಹೆದೆಯನ್ನು ಕಟ್ಟಿ ಇಟ್ಟಿದ್ದಿ, ಬಿಗಿ ಮಾಡಿ ಇಟ್ಟಿದ್ದಿ. ಯಾರ ಮೇಲಾದರೂ ಕೂಡಲೇ ಬಾಣ ಪ್ರಯೋಗ ಮಾಡಲಿಕ್ಕೆ ಅನುಕೂಲ ಆಗುವಂತೆ. ನಮ್ಮ ಕಡೆ ಆ ಬಿಗಿ ಮಾಡಿದ ಧನಸ್ಸನ್ನು ತೋರಿಸ್ಬೇಡ. ಆ ಎರಡೂ ಕಡೆ ಕಟ್ಟಿದ ಹೆದೆ ಏನಿದೆ ಅದನ್ನು ಸಡಿಲಿಸು. ಅಂದರೆ ನಮಗೆ ನಿಮ್ಮ ಕಡೆ ಬರಲಿಕ್ಕೆ ಒಂದು ಭಯರಹಿತವಾದಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತ ಸುಮುಖನಾಗು, ನಮ್ಮ ಕಡೆ ಪ್ರಸನ್ನನಾಗು. ಬಾಣಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಿ, ನಮ್ಮ ಕಡೆ ಪ್ರಯೋಗ ಮಾಡಿಬಿಡ, ಅವನು ದೂರ ಇಟ್ಟು ನಮ್ಮನ್ನು ಹೆದರಿಸದೇ ಇರು. ಇವಕ್ಕೆ ಇಷ್ಟಿಷ್ಟೇ ಅರ್ಥ ಇರಲ್ಲ, ಇನ್ನೂ ಹೆಚ್ಚಿನ ಅರ್ಥ ಇರ್ತದೆ. ಕೆಲವನ್ನ ನಾವು ನಮ್ಮಂಥವ್ರಿಗೂ ಮನನ ಮಾಡಿದ್ರೆ ತಿಳಿತದೆ ಇದಕ್ಕಿಂತ ಹೆಚ್ಚಿನ ಅರ್ಥಗಳು, ಕೆಲವು ತಿಳಿದೇ ಇರ್ಬೋದು. ಈ ಕೆಲವು ಆ ಸಂದರ್ಭದಲ್ಲಿ ಏನು ತಿಳಿತದೋ ಅದನ್ನು ನಾನು ಹೇಳ್ತೇನೆ. ನನಗೂ ತಿಳಿಬಹುದು, ಇನ್ನೂ ಕೆಲವು ತಿಳಿದೇ ಇರ್ಬೋದು. ಅಂಥ ವಿಶಿಷ್ಟವಾದ ಅರ್ಥಗಳು ಇರ್ತವೆ. ಬರೇ ಬಿಲ್ಲು ಬರೇ ಬಾಣ ಅಲ್ಲ ಅವೆಲ್ಲ, ಮತ್ತೊಂದು ಏನೋ ಅರ್ಥ ಇರ್ತದೆ ಒಳಗಿನ. ಹೌದೌದು. ಅವತತ್ಯ ಧನುಸ್ತ್ವಂ ಸಹಸ್ರಾಕ್ಷತೆ ಶುಧೇ ನಿಶೀರ್ಯ ಶಲ್ಯಾನಾಂ ಮುಖ ಶಿವೋನ ಸುಮನಾಭವ. ಸಹಸ್ರಾಕ್ಷನೇ, ನೀನು 1000 ಕಣ್ಣುಗಳುಳ್ಳವನು. ಶತೇಶುಧೆ, ನಿನ್ನ ಬತ್ತಳಿಕೆಯ ತುಂಬ ಬಾಣಗಳು ತುಂಬಿವೆ. ಅವು ಮುಗಿಯುವ ಬಾಣಗಳೇ ಅಲ್ಲ. ಯಾಕೆ ಮುಗಿಯುವ ಬಾಣ ಅಲ್ಲ ಅಂತಂದರೆ, ನಮ್ಮ ಬತ್ತಳಿಕೆಗಳಲ್ಲಿ ಈಗಿನ ಕಾಲದ ಯೋಧರಾದರೆ ಒಂದಿಷ್ಟು ಲಿಮಿಟೆಡ್ ಸಂಖ್ಯೆಯಲ್ಲಿ ಬುಲೆಟ್ಸ್ನ ಮತ್ತು ಬಾಣಗಳನ್ನು ಇಟ್ಕೊಂಡಿರ್ಬೋದು. ಅವನ ಬಾಣಗಳೆಲ್ಲ ಅವನ ಸ್ವಸ್ವರೂಪ ಆದ್ದರಿಂದ, ಅವನ ಚೈತನ್ಯಮಯವಾದ ಬಾಣಗಳಾದ್ರಿಂದ ಅವು ಮುಗಿಯೋದೇ ಇಲ್ಲ. ಅವು ಶತ ಅಂತಂದರೆ ಶತಂ ದಶಸಹಸ್ರಂ ಚ ಸರ್ವಂ ಅಕ್ಷಯವಾಚಕಂ. ಇದಕ್ಕೆಲ್ಲದಕ್ಕೂ ಅನಂತ ಅಂತ ಅನಂತವಾದ ಬಾಣಗಳಿದ್ದವನೇ. ಆ ಧನುಸ್ಸನ್ನು ಕೆಳಗಿಳಿಸು. ಮತ್ತು ನಿನ್ನ ಬಾಣಗಳನ್ನೇ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಬಾಣಗಳ ಸಾಣೆ ಹಿಡಿದು ತಿಕ್ಕಿ ಚೂಪಾಗಿ ಮಾಡಿಟ್ಟಿರ್ತಾರೆ. ಆ ತೀಕ್ಷ್ಣತೆಯನ್ನು ಕಡಿಮೆ ಮಾಡು. ನಮ್ಮ ಕಡೆ ಅದನ್ನು ಪ್ರಯೋಗ ಮಾಡಬೇಡ. ಮುಖಾನ ಸುಮನಾಭವ ಶಿವೋನ ಸುಮನಾಭವ. ನಮ್ಮ ಕಡೆ ನಮಗೆ ನಮ್ಮ ಜೀವನದಲ್ಲಿ ನೀನು ಮಂಗಳಕರನಾಗು, ಮತ್ತು ಸುಮನಾಭವ ಪ್ರಸನ್ನನೂ ಆಗು. ವಿದ್ಯಂ ಧನುಃ ಪರ್ದಿನೋ ವಿಶಲ್ಯೋ ಬಾಣವಾಂ ಉತ ಅನೇಶನ್ನಸ್ಯೇಷವ ಆಹುರಸ್ಯ ನಿಷಂಗತಿ. ನೀನು ಆ ಈಗ ಕೆಲವು ಕಡೆ ಹಿಂದೆ ನೀನು ಅಂತ ಸ್ತೋತ್ರ ಮಾಡಿದರು, ಕೆಲವು ಕಡೆ ಈಗ ಪರಮಾತ್ಮನನ್ನು ಪ್ರಥಮ ಪುರುಷದಲ್ಲಿ ಇಟ್ಕೊಂಡು ಸ್ತೋತ್ರ ಮಾಡ್ತಾರೆ. ನೀನು ಕಪದ್ದಿ, ಜಟಾಜೂಟ ಇದ್ದವನು. ಆ ಪರಮಾತ್ಮನ ಧನಸ್ಸೇನಿದೆ ಅದು ಆ ಧನಸ್ಸಿನ ಬಿಚ್ಚಿದ ಹೆದೆ ಉಳ್ಳದ್ದಾಗಲಿ, ಕಟ್ಟಿಟ್ಟಿದ್ರು ಬಿಗಿ ಮಾಡಿಟ್ಟಿದ್ರು ಅದು ಸಡಿಲವಾಗಲಿ. ಮತ್ತು ಆ ಬಾಣದಲ್ಲಿರುವ ಬತ್ತಳಿಕೆಗಳು ಬರಿದಾಗಲಿ, ಬತ್ತಳಿಕೆಯಲ್ಲಿರುವ ಬಾಣಗಳು ಅವೆಲ್ಲ ಖಾಲಿ ಆಗಲಿ. ಅಂದರೆ ನಾವು ಭಗವಂತನ ಕಡೆ ಹೋಗ್ಬೋದು. ಶಲ್ಯ ಅಂತಂದ್ರೆ ಬಾಣ, ಆ ಬಾಣರಹಿತವಾಗಲಿ ಆ ಬತ್ತಳಿಕೆ. ಮತ್ತು ಆ ಭಗವಂತನ ಬಾಣಗಳೇನಿವೆ ಅವು ಕಣ್ಮರೆಯಾಗಲಿ. ಅನೇಶನ್ನಸ್ಯ ಇಶವಃ, ಅವು ನಮ್ಮ ಎದುರಿಗೆ ಏನು ಬಾಣಗಳು ಕಾಣ್ತಾ ಇವೆ ಅವು ಕಣ್ಮರೆಯಾಗಲಿ, ನಮಗವು ತೋರದೇ ಇರಲಿ. ಆಭುರಸ್ಯ ನಿಷಂಗತಿಗೆ, ಖಡ್ಗ ಹಿಡ್ಕೊಂಡು ಅವನ ರೂಪ ಬಂದಿದೆ. ಖಡ್ಗ ಹಿಡ್ಕೊಂಡು ಸದಾ ಸನ್ನದ್ಧ ಕವಚಿ ಖಡ್ಗಿ ಚಾಪಮಾನ ಭರೋ ಯುವ ಅಂತೇಳಿ ಅಂತಹ ಭಗವಂತನ ಖಡ್ಗ ಏನಿದೆ ಅದು ಹೊರೆಯೊಳಗೆ ಹೋಗಲಿ. ಅಷ್ಟಾದರೆ ನಾವು ಬಹಳ ಭಯರಹಿತರಾಗಿ ಅವನ ಕಡೆಗೆ ಹೋಗಬಹುದು. ಯಾತೆ ಹೇತಿರ್ಮೀಷುಷ್ಟುಮ ಹಸ್ತೆ ಬಭೂವ ತೇ ಧನುಃ ತಯಾಸ್ಮಾನ್ ವಿಶ್ವತುಸ್ತಮ ಯಕ್ಷ್ಮಜ ಪರಿಭುಜ. ಇಲ್ಲಿ ಪರಿಭುಜ ಹೀಗೆಲ್ಲ ಬೇರೆ ಬೇರೆ ಪಾಠಗಳಿದ್ದಂತೆ ಕಾಣಿಸ್ತದೆ. ನಾವು ತೀರ್ಮಾನ ಮಾಡೋದು ಕಷ್ಟ ನಮ್ಮಂಥವರಿಗೆ ಯಾವ ಪಾಠ. ಪರಿಭುಜ ಹೀಗೆ ಅಲ್ಲ. ಮೀಷುಷ್ಟುಮ, ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವಂಥವ್ರು ಯಾರಿದ್ದಾರಲ್ಲ ಅವರಲ್ಲಿ ನೀನು ಶ್ರೇಷ್ಠ. ಹೌದು, ಪರಿಭುಜ ಅಂತಲೇ ಎರಡು ಕಡೆ.
ನೀನು ಶ್ರೇಷ್ಠನಾದವನು. ಹಸ್ತದಲ್ಲಿ ಆ ಧನುಸ್ಸನ್ನು ಇಟ್ಕೊಂಡಿದ್ದು. ಧನುಸ್ಸು ಅನ್ನುವಂಥ ಆಯುಧ, ಆ ಧನುಸ್ಸು ಅನ್ನುವಂಥ ಏನು ಆಯುಧ ಇದೆ ಅದು ಅಯಕ್ಷ್ಮಯ. ನಮಗೆ ಏನು ರೋಗ ಬಡ್ಕೊಂಡಿದೆ, ಶತ್ರುಗಳ ಭಯ, ದುರ್ಗುಣಗಳ ಭಯ, ನಮಗೆ ಆ ಭಯ ಅನ್ನೋದೇ ಒಂದು ಯಕ್ಷ್ಮ. ಆ ಯಕ್ಷ್ಮ ರೋಗವನ್ನ ಈ ಧನುಸ್ಸು ಪರಿಹಾರ ಮಾಡ್ತದೆ ಆ ಹೇತಿಯಿಂದ. ಅಂಥ ಆಯುಧದಿಂದ ನೀನು ನಮ್ಮನ್ನ ಎಲ್ಲಾ ಕಡೆಯಿಂದ ರಕ್ಷಿಸು. ನಮಗೇನೇನು ಸಂಸಾರದಲ್ಲಿ ಬೇರೆ ಬೇರೆ ಭಯಗಳು ಬಂದಿವೆ, ಆ ಎಲ್ಲ ಭಯಗಳಿಂದಲೂ ನೀನು ನಮ್ಮನ್ನು ಕಾಪಾಡಬೇಕು. ಅಂದರೆ ನಿನ್ನ ಧನಸ್ಸು ಅದು ನಮ್ಮ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂತಹ ಉಪಕರಣ ಆಗಲಿ, ಸರ್ಜರಿಗೆ ಬೇಕಾದಂತಹ ಉಪಕರಣ ಆಗಲಿ ಅಂತ ಆ ದೇವರನ್ನ ಸ್ತೋತ್ರ ಮಾಡಿದಂತಹ ಒಂದು ಪ್ರಸಂಗ. ನಮಸ್ತೆ ಅಸ್ತ್ವಾಯುಧಾನಾಯ ತಥಾಯ ಧೃಷ್ಣವೇ ಮುಖಾಭ್ಯಾಮುತತೆ ನಮೋ ಬಾಹುಭ್ಯಾಂ ತವ ಧನ್ವನೇ. ಅನಾಥತಾಯ, ಈ ಭಗವಂತನನ್ನು ಇಲ್ಲಿ ಏನು ಸ್ತೋತ್ರ ಮಾಡ್ತಿದ್ದಾರೆ ಅಂದರೆ ಭಗವಂತನ ಆಯುಧಕ್ಕೆ ನಮಸ್ಕಾರ. ಅದು ಹೇಗೆ ಅಂತಂದರೆ ನಿನ್ನ ಆಯುಧ ಶತ್ರುಗಳನ್ನು ದಮನ ಮಾಡೋದರಲ್ಲಿ ಸಮರ್ಥ ಮತ್ತು ಅದು ಅನಾಥತ. ಈಗ ಅದನ್ನು ನೀವು ಬಿಲ್ಲಿನಲ್ಲಿ ಹೂಡಿಲ್ಲ, ಬಿಲ್ಲಿನಲ್ಲಿ ಹೂಡಿ ಶತ್ರುಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಸನ್ನದ್ಧವಾಗಿಲ್ಲ. ಅದು ಕೈಯಲ್ಲಿ ಒಂದು ಕೈಯಲ್ಲಿ ಬಾಣ ಇದೆ, ಮತ್ತೊಂದು ಕೈಯಲ್ಲಿ ಬಿಲ್ಲಿದೆ. ಅದು ಆತತ ಅಂದರೆ ಹೂಡಿದ್ದು, ಅನಾಥತ ಅಂದರೆ ಹೂಡದೇ ಇದ್ದದ್ದು. ಅದನ್ನು ನೀನು ಕೈಯಲ್ಲಿ ಹಿಡ್ಕೊಂಡಿದ್ದಿ. ನಿನ್ನ ಆಯುಧಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತೆ ನಿನ್ನ 2 ತೋಳುಗಳಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ನಿನ್ನ ಬಿಲ್ಲಿಗೂ ನಮಸ್ಕಾರ ಮಾಡ್ತೀನಿ. ಎಲ್ಲ ಕಡೆ ಬಿಲ್ಲು ಬಾಣ ಅಂಗವೆಲ್ಲ ಚೈತನ್ಯಮಯವಾದಂಥ ಭಗವಂತನ ಸ್ವರೂಪದಿಂದ ಅಭಿನ್ನವೇ ಆದಂಥ ಬಿಲ್ಲು ಬಾಣಗಳಂತೆ ತಿಳ್ಕೋಬೇಕು. ಪರಿತೇಧನ್ವನೋ ಹೇತಿರಸ್ಮಾನ್ ವೃಣಕ್ತು ವಿಶ್ವತಃ ಅಥೋ ಜೈಷುಸ್ತವಾರೇ ಅಸ್ಮನ್ನಿಧೇ ಹಿತಂ. ಭಗವಂತನೇ, ನಿನ್ನ ಆ ಬಿಲ್ಲಿನ ಆಯುಧ ಅಂದರೆ ಬಾಣ ಅದು ನಮ್ಮಿಂದ ದೂರ ಇರಲಿ, ನಮ್ಮ ಮೇಲೆ ಅದು ಯಾವುದೇ ಕಾರಣಕ್ಕೂ ಪ್ರಯೋಗ ಆಗದೇ ಇರಲಿ. ಮತ್ತೆ ನಿನ್ನ ಬತ್ತಳಿಕೆ ಏನಿದೆ ಅದನ್ನು ಕೂಡ ನಿನ್ನ ಹೆಗಲಿಂದ ಕೆಳಗೆ ಇಳಿಸಿ ದೂರ ಇಡು. ನಮೋ ಹಿರಣ್ಯಬಾಹವೇ ಸೇನಾನ್ಯೇ ದಿಶಾಂಚ ಪತಜೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಪಶೂನಾಂ ಪತಜೇ ನಮಃ. ಇದು ನಾವಿದು ನೋಡಬೇಕಾದ್ದು 2ನೇ ಅನುವಾಟ. ಈ ಒಂದು 3-4 ಮಂತ್ರಗಳಿಗೆ ವಿಶೇಷ ಅರ್ಥ ಹೇಳಲಿಕ್ಕೆ ನನ್ನ ಹತ್ರ ಏನು ಇದ್ದಿದ್ದಿಲ್ಲ, ಏನು ಸಾಮಗ್ರಿ ಸರಕು ಇದ್ದಿದ್ದಿಲ್ಲ. ಇದಕ್ಕೊಂದು ಸ್ವಲ್ಪ ಹೇಳ್ಬೋದು. ಹಿರಣ್ಯಬಾಹವೇ, ಬಂಗಾರದ ಆಭರಣಗಳನ್ನು ತೋಳುಗಳಲ್ಲಿ ಧರಿಸಿದ ದೇವನಿಗೆ ನಮಸ್ಕಾರ. ಹಿರಣ್ಯ ಅಂದರೆ ಬರೇ ಬಂಗಾರ ಅಲ್ಲ, ಹಿರಣ್ಯ ಅಂದರೆ ಸುಖವೂ ಕೂಡ. ಸುಖಮಯವಾದ ಬಾಹುಗಳು ಉಳ್ಳವನು. ಅವನ ಪಾದ, ಅವನ ತೋಳು, ಅವನ ಕಾಲು, ಮುಖ ಎಲ್ಲವೂ ಕೂಡ ಸುಖ ಸ್ವರೂಪ. ಆದ್ದರಿಂದ ಸುಖ ಸ್ವರೂಪವಾದಂತಹ ಬಾಹುಗಳುಳ್ಳ ಪರಮಾತ್ಮನೇ ನಿನಗೆ ನಮಸ್ಕಾರ. ಹಿರಣ್ಯಬಾಹವೇ ಸೇನಾನ್ಯೇ, ಎಲ್ಲ ದೇವತೆಗಳ ಸೈನ್ಯಕ್ಕೆ, ಸಚ್ಛಕ್ತಿಗಳ ಸೈನ್ಯ ಏನಿದೆ ಆ ಸೈನ್ಯದ ಅಧಿಪತಿ ಈತ. ಮತ್ತೆ ದಿಶಾಂಚಪತಿ, ಎಲ್ಲ ದಿಕ್ಕುಗಳಿಗೂ ಆತ ಅಧಿಪತಿ. ಯಾಕಂದ್ರೆ ದಿಕ್ಕುಗಳಿಗೆ ಅಧಿಪತಿ ಅಂತ ಯಾಕೆ ಉಪಾಸನೆ ಮಾಡಬೇಕು? ಆ ಹಿಂದೆ ಛಾಂದೋಗ್ಯ, ಇವತ್ತು ಬೆಳಿಗ್ಗೆ ಆ ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರವನ್ನು ಹೇಳಿದ್ದೆ. ಪೂರ್ವ ದಿಕ್ಕಿನಲ್ಲಿ ದಕ್ಷಿಣ, ಪಶ್ಚಿಮ, ಉತ್ತರದಲ್ಲೆಲ್ಲ ಪರಮಾತ್ಮನ ಬಾಹುಗಳಿವೆ. ಅದಕ್ಕೆಲ್ಲದಕ್ಕೂ ಒಂದೊಂದು ಹೆಸರಿದೆ. ಪ್ರಾತಿ, ಸಹಮಾನ, ರಾಜ್ನಿ, ಪ್ರತಿ ಮತ್ತು ಸುಭೂತ ಅಂತ ಹೆಸರುಗಳಿವೆ. ಅದೆಲ್ಲ ಭಗವಂತನ ಸ್ತ್ರೀರೂಪಗಳು. ದಿಶಾಂಚ ಪದ ಅಂದರೆ ನೀ ಬರೇ ದಿಕ್ಕುಗಳ ಪತಿ ಅಲ್ಲ, ನಿನ್ನ ಸ್ತ್ರೀರೂಪಗಳಿಗೆ ನೀನೇ ಪತಿ ಅಂತ ಹಾಗೆ ಭಗವಂತನನ್ನು ಉಪಾಸನೆ ಮಾಡಬಹುದು. ಅದು ದಿಶಾಂಚ ಪತೆಯೇ. ನಮೋ ದಿಶಾಂಚ ಪತಯೇ ನಮೋ ವೃಕ್ಷೇಭ್ಯ. ನೀನು ವೃಕ್ಷಗಳಲ್ಲಿ ಅಂತರ್ಯಾಮಿಯಾಗಿದ್ದಿ. ವಟವೃಕ್ಷ, ಆಮೇಲೆ ಔದುಂಬರ ವೃಕ್ಷ, ಅಶ್ವತ್ಥ ವೃಕ್ಷ ಮೊದಲಾದ ವೃಕ್ಷಗಳಲ್ಲಿ ನೀನಿದ್ದಿ. ಅವುಗಳಲ್ಲಿ ಇದ್ದುಕೊಂಡು ಮನುಷ್ಯರಿಗೆ ಬೇಕಾದಂಥ ಫಲವನ್ನೆಲ್ಲ ಕೊಡ್ತಾ ಇದ್ದಿ. ವೃಕ್ಷೇಭ್ಯ ಹರಿಕೇಶೇಭ್ಯ ಅಂದರೆ ಮನೋಹರವಾದಂಥ ಕೂದಲಿದ್ದವನು. ಹರಿ ಅಂದರೆ ಹಸಿರು ಬಣ್ಣ ಅಂತಲೂ ಒಂದು ಅರ್ಥ ಮಾಡ್ಬೋದು, ಅದು ಸರಿ. ಹರಿ ಅಂದರೆ ಮನೋಹರವಾದಂಥ, ಹರಿ ಹರ ಎರಡೂ ಶಬ್ದಕ್ಕೂ ಅರ್ಥ ಒಂದೇ. ಸುಂದರವಾದಂಥ ಕೂದಲುಳ್ಳವನು. ಹರಿಕೇಶೇಭ್ಯ, ಅತ್ಯಂತ ಸುಂದರವಾದಂಥ ಕೂದಲುಳ್ಳ ನಿನ್ನ ರೂಪಗಳಿಗೆ ನಮಸ್ಕಾರ. ಹರಿಕೇಶೇಭ್ಯ ಪಶೂನಾಂ ಪತಯೇ ನಮಃ. ಪಶೂನಾಂ ಪತಿ ನೀನು. ಪಶುಗಳು ಅಂತಂದ್ರೆ ಎಲ್ಲ ಪ್ರಾಣಿಗಳು ಹೌದು. ಹುಲಿ, ಸಿಂಹ, ಎಮ್ಮೆ, ಆನೆ ಇವೆಲ್ಲ ಪ್ರಾಣಿಗಳು ಹೌದು.
ಅವುಗಳೊಳಗಿರುವಂಥವನು ಸರಿಯಾದ ಅರ್ಥ. ಮತ್ತೆ ನಾವು ಎಲ್ಲ ಕೂಡ ಪಶುಗಳೇ. ಈ ಸಂಸಾರದಲ್ಲಿ ಬದ್ಧರಾದಂಥ ಪಶುಗಳು ನಾವು. ಪಶಬಂಧನೆ ಅಂತಲೂ ಒಂದು ಧಾತು. ಪಶಬಂಧನೆ ಅಂತಲೂ ಧಾತು ಇರೋದ್ರಿಂದ ಆ ಪಶುಗಳು ಅಂತಂದ್ರೆ ನಾವು ಪಶುಗಳೇ, ನಾವು ಬಂದಿಗಳೇ, ಈ ಸಂಸಾರದಲ್ಲಿ ಬದ್ಧರಾದವರೇ. ಆದ್ರಿಂದ ಪಶುಗಳನ್ನ ಪಶು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಪಶುಗಳನ್ನ ಯಾವತ್ತೂ ಫ್ರೀಯಾಗಿ ಬಿಟ್ಟಿರೋದಿಲ್ಲ, ಕಟ್ಟೆ ಹಾಕಿರ್ತಾರೆ ಅವನು. ಅದು ಬಿಟ್ಟು ಏನಾರು ಅನಾಹುತ ಮಾಡಿಬಿಡ್ತಾರೆ. ಅದಕ್ಕಾಗಿ ಅವುಗಳ ಮೇಲೆ ಒಂದು ನಿಯಂತ್ರಣ ಯಾವತ್ತೂ ಮಾಲೀಕರದ್ದು ಇದ್ದೇ ಇರಬೇಕು. ಅದಕ್ಕಾಗಿ ಪಶುಗಳನ್ನು ಪಶುಗಳು ಅಂತ ಕರೀತಾರೆ. ಪಶ್ಯಂತೆ ಇತಿ ಪಶವಃ ಬದ್ಧಂತೆ ಇತ್ಯರ್ಥ. ಹಾಗೆ ನಾವು ಕೂಡ ಪಶುಗಳು. ಯಾಕೆಂದ್ರೆ ನಾವು ಪಶುಗಳನ್ನು ಹಗ್ಗದಿಂದ ಕಟ್ಟಿರ್ತಾರೆ. ನಮ್ಮನ್ನ ಗುಣದಿಂದ, ಗುಣ ಅಂದ್ರೆ ಹಗ್ಗ ಅಂತ ಅರ್ಥ, ಸತ್ವರದ ಸ್ತಮೋ ಗುಣ ಅಂತ ಅರ್ಥ. ಹೀಗೆ ಸತ್ವರದ ಸ್ತಮೋ ಗುಣಗಳಿಂದ ನಮ್ಮನ್ನು ಕಟ್ಟಿ ಹಾಕಿರ್ತಾರೆ. ಆದ್ರಿಂದ ನಾವು ಕೂಡ ಪಶುಗಳು. ಕಾಣಿದ್ರೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಕಟ್ಟಿಸ್ಕೊಂಡಿದ್ದೀವಿ ಅನ್ನೋದು ನಮ್ಗೆ ಅರಿವಿರಲ್ಲ, ಅಂತ ಮೂರ್ಖರಾಗಿರ್ತೇವೆ. ಮತ್ತೊಂದು ಪಶು ಅಂತಂದ್ರೆ ಪಾಂತಿ ಶಂಸಾಧನಾ ನೀತಿ ವೇದಾಹ ಪಶವಃ. ಪಶು ಅಂತಂದ್ರೆ ವೇದಗಳು ಅಂತ ಅರ್ಥ. ಅವು ಪಶು ಯಾಕೆ ಅಂತಂದ್ರೆ ಪ ಮತ್ತು ಶು, ಅವು ನಮ್ಮನ್ನು ಕಾಪಾಡ್ತವೆ. ವೇದಗಳೇ ನಮ್ಮನ್ನು ಕಾಪಾಡಬೇಕು. ಮತ್ತೆ ಶಂಸಾಧನಾನಿ, ನಮಗೆ ಬೇಕಾದಂಥ ಸುಖವನ್ನು ಕೊಡುವಂಥವು. ಆದ್ರಿಂದ ಅವಕ್ಕೆ ವೇದಗಳು ಅಂತಾರೆ. ಪಶು ಶಬ್ದಕ್ಕೆ ವೇದ ಅಂತ ಅರ್ಥ. ಆ ವೇದಗಳಿಗೆ ಪತಿ, ವೇದವ್ಯಾಸ ರೂಪದಿಂದ, ಹೈಗ್ರೀವ ರೂಪದಿಂದ, ಯಜ್ಞನಾರಾಯಣ ರೂಪದಿಂದ ಇತ್ಯಾದಿ ರೂಪದಿಂದ ವೇದಗಳಿಗೆ ಆತ ಪತಿ. ಆದ್ರಿಂದ ಆತ ಪಶುಪತಿ. ನಮಃ ಸಸ್ಪಿಂಜರ ಯತ್ವಿಷೀಮತೆ ಪಥೀನಾಂ ಪತಯೇ ನಮಃ. ಅವನು ಸಸ್ಪಿಂಜರ ಅಂದರೆ ಶತ್ರುಗಳನ್ನು ಎಳೆ ಹುಲ್ಲಿನಂತೆ ನಾಶಪಡಿಸಿಬಿಡ್ತಾನೆ. ಇವೆಲ್ಲ ಈ ಸಸ್ಪಿಂಜರ ಇತ್ಯಾದಿ ಶಬ್ದಗಳು ನಮಗೆ ಲೌಕಿಕ ಸಂಸ್ಕೃತದಲ್ಲಿ ಕಾಣಿಸೋದಿಲ್ಲ. ಬಹಳ ವಿಚಿತ್ರವಾದ ಶಬ್ದಗಳು. ಕೆಲವು ಶಬ್ದಗಳು ಅಲ್ಲೇ ವೇದದಲ್ಲೇ ನೋಡಬೇಕಾಗ್ತದೆ. ಆ ಎಳೆ ಹುಲ್ಲು ಅಂತ ಎಲ್ಲೋ ಯಾವುದೋ ವ್ಯಾಖ್ಯಾನದಲ್ಲಿದೆ. ಕೆಲವು ನಾನು ಈಗಾಗಲೇ ಹೇಳಿದಂತೆ ಕೆಲವು ಸತ್ಯಧರ್ಮ ಸ್ವಾಮಿಗಳು ಬರೆದಿರ್ತಾರೆ, ಕೆಲವು ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಇರ್ತದೆ. ಯಾವುದಾದ್ರೂ ಅಷ್ಟೇ. ಶತ್ರುಗಳನ್ನು ಎಳೆ ಹುಲ್ಲಿನಂತೆ ದಮನ ಮಾಡುವವನು ಅಂಥ ದೇವರಿಗೆ ನಮಸ್ಕಾರ. ಶ್ವಿಷೀಮತೆ, ಕಾಂತಿಶಾಲಿಯಾದವನು, ಹೊಳೆಯುವಂಥ ಬಂಗಾರ ಮೊದಲಾದ ಬಣ್ಣದ ಕಾಂತಿ ಇದ್ದವನು, ಅದಕ್ಕೆ ಶ್ವಿಷೀಮತೆ. ಪಥೀನಾಂ ಪತೆಯೇ. ಪಥೀನಾಂ ಅಂತಂದ್ರೆ ಪಥಿಗಳು ಅಂತಂದ್ರೆ ದಾರಿ ಹೋಕರು. ಯಾವ ದಾರಿ ಹೋಕರು? ಸಂಸಾರದ ದಾರಿ, ಮುಕ್ತಿಯ ದಾರಿಯಲ್ಲಿ ಪ್ರಯಾಣ ಮಾಡುವಂಥ ಜೀವರೇನಿದ್ದಾರೆ ಅವರಿಗೆ ಆತ ಪತಿ. ಪಥೀನಾಂ ಪತೆಯೇ ನಮಃ. ಅವರಿಗೆ ಆತ ಮಾರ್ಗದರ್ಶಕ. ಮುಕ್ತಿ ಮಾರ್ಗದಲ್ಲಿರುವವರಿಗೆ, ಸಾಧನೆಯ ಮಾರ್ಗದಲ್ಲಿದ್ದವರಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾದವನು. ಆದ್ರಿಂದ ಪಥೀನಾಂ ಪತೆಯೇ. ಯಾವುದು? ಹೌದು, ಎಲ್ಲರಿಗೂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶಿವೋಪಿತ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಎಲ್ಲರಿಗೂ ಆತ ಪತಿಯೇ ಆಗಿದ್ದಾನೆ. ನಮೋ ಬಭ್ರುಷಾಯ ವ್ಯಾಧಿನೇನ ನಾಂ ಪತಯೇ ನಮಃ. ಅವನು ಬಭ್ರುಷ ಅಂತ ಕರೀತಾರೆ. ಬಭ್ರುಗಳು ಅಂತಂದ್ರೆ ಇದು ಈ ಒಂದು ಅಲ್ಲಿ ಬಭ್ರು ಅಂತ ಬಂದಿತ್ತು, ಪ್ರಕಾಶ ಅಂತ ಹೇಳಿ, ಪ್ರಕಾಶ ಸ್ವರೂಪ ಅಂತ ಬಂದಿತ್ತು. ಅಲ್ಲಿ ಮಾಡಿದ್ರೆ ಮುಂದಿನ ವಿಶೇಷ ಮಾಡಿದ್ದೆ ನಾನು ಬಭ್ರು ಅರುಣ ತಾಮ್ರ ಮತ್ತೆ ಇಷ್ಟು 3 ಶಬ್ದ ಬಂದಿತ್ತಲ್ಲಿ. ಅರುಣ ವಿಶೇಷ ಮಾಡಿದ್ವಿ, ನಾನು ವಿಶೇಷ ಅಂತ ಹೇಳಿ ಅರ್ಥ ಹೇಳಿದ್ದೆ. ಇಲ್ಲಿ ಬಭ್ರುಷ ಅಂತ ಶಬ್ದ ಇದೆ. ಬಭ್ರುಷ ಅದು ಎರಡೂ ಇದ್ದಂತ ಕಾಣಿಸ್ತದೆ. ಇಲ್ಲಿ ಕೇಳ್ರಿ, ಇಲ್ಲಿ ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಬಬ್ಲುಷ ಅಂತಿದೆ. ಬಬ್ಲುಷ. ಆಮೇಲೆ ಇಲ್ಲಿ ಸಪ್ತಧರ್ಮ ಸ್ವಾಮಿಗಳ ಪುಸ್ತಕದಲ್ಲಿ ಕೂಡ ಬಬ್ಲುಷನೇ ಹೌದು. ಆದರೆ ಅದು ಎಲ್ಲೋ ಒಂದು ಕಡೆ ಹಂಗೆ ಓದಿದ್ರೆ ಸಂಸ್ಕಾರ ಇದೆ ನನಗೆ, ಹಂಗೆ ಹೇಳಿಬಿಟ್ಟೆ. ಎರಡು ಕಡೆ ಬಬ್ಲುಷ ಅಂತಲೇ ಇದೆ, ಇಲ್ಲಿ ಬರೆಯುವಾಗ ಮಾತ್ರ ಬಬ್ರು ಅಂತ ಬರೆದ್ಬಿಟ್ಟಿದೆ. ಹಂಗೆ ಆ ಸಂಸ್ಕಾರದಿಂದ ಹೇಳಿದೆ. ಅದನ್ನು ಮತ್ತೊಂದ್ಸಲ ಎಲ್ಲರೂ ನೋಡಬೇಕು. ಯಾಕೆಂದ್ರೆ ಇಲ್ಲಿ ಈ ಗೋವಿಂದಾಚಾರ್ಯರು ಬೇರೆ ಬೇರೆ ಪಾಠಗಳನ್ನು ಕೊಟ್ಟಿರ್ತಾರೆ. ಮಾಧ್ಯಮ ದಿನ, ಕಾಣ್ವ, ಹೀಗೆ ಬೇರೆ ಬೇರೆ ಬಂದಂಥ ಕೆಲವು ಪಾಠಗಳನ್ನು ಹೇಳಿರ್ತಾರೆ. ಅಲ್ಲಿ ಎಲ್ಲಾದರೂ ಒಂದು ಕಡೆ ಆ ಥರ ಬೇರೆ ಏನಾದರೂ ಇದ್ದಿರ್ಬೋದೋ ಏನೋ, ನನಗೆ ನೆನಪಿಲ್ಲ. ಇನ್ನೊಂದ್ಸರಿ ಯಾವಾಗ ನೋಡೋಣ ಅಂತ ನೋಡ್ರಿ. ಶ್ರೀಮತೆ ಪಥೀನಾಂ ಪತೆ ಹರಿಕೇಶಾಯೋಗ ವೀತಿನೇ ಪುಷ್ಟಾನಾಂ ಬಭ್ರು. ಇಲ್ಲಿ ನೋಡಿ, ಇದ್ಯಾವುದು ಕಾಣ್ವ ಪಾಠದಲ್ಲಿ ಬಭ್ರು. ನಮ್ಮಂಥವ್ರಿಗೆ ಅವೆಲ್ಲ ತಲೆ ಒಳಗಿರಲ್ಲ, ಪುಸ್ತಕ ನೋಡಿದಾಗಲೇ ಗೊತ್ತಾಗೋದು. ಅದು ಬಭ್ರು. ಮತ್ತೆ ಇಲ್ಲಿ ಈ ಕಾಣ್ವ ಶಾಖದಲ್ಲಿ
ಷಷ್ಪಿಂಜರ ಇನ್ನೊಂದ್ ಕಡೆ ಬಂದಿದೆ ಅಂದ್ರೆ ಸಸ್ಪಿಂಜರ. ಒಂದ್ ಕಡೆ ಸಸ್ಪಿಂಜರ ಮತ್ತೊಂದ್ ಕಡೆ ಷಷ್ಪಿಂಜರ. ಹಾ ಈ ತರ ಶಾಖಾ ಭೇದ ವ್ಯತ್ಯಾಸ. ಷಷ್ಪಿಂಜರ ಹೀಗೆ ಬೊಬ್ರು ಅಥವಾ ಬಬ್ಲುಗಳು ಅಂತಂದ್ರೆ ತನ್ನನ್ನು ಧ್ಯಾನ ಮಾಡುವವರು. ಆ ಧ್ಯಾನ ಮಾಡುವವರಲ್ಲಿ ಯಾವತ್ತೂ ಕೂಡ ನೆಲೆಸಿರ್ತಾನೆ ಇದ್ದು ಅವರಲ್ಲಿ ಧ್ಯಾನ ಮಾಡಿಸ್ತಾನೆ, ಅವ್ರನ್ನ ಕಾಪಾಡ್ತಾನೆ. ಮತ್ತೆ ವಿವ್ಯಾಧಿನೆ ಆ ಶತ್ರುಗಳನ್ನು ದಮನ ಮಾಡ್ತಾನೆ. ಮತ್ತೆ ಎಲ್ಲ ಕಡೆ ಬೇರೆ ಕಡೆ ಶತ್ರುಗಳನ್ನು ದಮನ ಮಾಡುವವರು ಅಂತಿದೆ. ಹೀಗೂ ಅರ್ಥ ಮಾಡ್ಬೋದು, ಧ್ಯಾನಕ್ಕೆ ಬರುವ ವಿಘ್ನಗಳನ್ನು ಒದ್ದೋಡಿಸ್ತಾನೆ. ಯಾಕಂದ್ರೆ ಹಿಂದೆ ಧ್ಯಾನ ಅಂತ ಬಂದಿದ್ದರಿಂದ ಧ್ಯಾನ ಮಾಡುವವರು ಒಳಗಿದ್ದು ಬಂದ ವಿಘ್ನವನ್ನು ಪರಿಹಾರ ಮಾಡಿ ಅವ್ರ ಧ್ಯಾನವನ್ನು ಕೊನೆಗಾಣಿಸ್ತಾನೆ. ಅದಕ್ಕಾಗಿ ವಿವ್ಯಾಧಿನೆ ಅಂದ್ರೆ ಶತ್ರುಗಳು ಅಂದ್ರೆ ಹೊರಗಿನ ಶತ್ರುಗಳು, ರಾಕ್ಷಸರು ಅಂತೂ ಅರ್ಥ ಸರಿಯೇ. ಒಳಗಿನ ಶತ್ರುಗಳು ಅವರೇ ನಮ್ಗೆ ಹೆಚ್ಚು ಡೇಂಜರಸ್. ಅನ್ನನಾಂಪತೆಯೇ ಈ ಅನ್ನನಾಂಪತಿ ಅಂತಂದ್ರೆ ಯಜ್ಞದಲ್ಲಿ ಹಾಕುವ ಆಹುತಿಗಳು, ಅವಕ್ಕೆಲ್ಲ ಅವನೇ ಪತಿ. ಆದ್ರಿಂದ ನನಗೆ ಬೆಳಿಗ್ಗೆ ಹೇಳಿದ್ನಲ್ಲ, ನನಗೆ ವೈಶ್ವದೇವ ಮಾಡಬೇಕು, ಬಲಿಹಾರ ಮಾಡಬೇಕು, ಯಾರಿಗೆ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ದೇವರಿಗೆ ಅಂತ ತಿಳ್ಕೊಂಡ್ಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿದ್ರು ನಮ್ಮ ಗುರುಗಳು. ಎಲ್ಲದಕ್ಕೂ ಅವನೇ ಪತಿ, ಏನು ದೊಡ್ಡ ತೊಂದರೆ ಇಲ್ಲ. ಮತ್ತೊಂದು ಅರ್ಥ ಇದೆ, ಅದು ಈಗ ಹೊಳಿತು, ಇಲ್ಲಿ ಬರೋದಿಲ್ಲ. ಅದಕ್ಕೆ ಎಕ್ಸನ್ ಮರಣ ಮಾಡಿದಾಗ ಮೇಲ್ಮೇಲೆ ಗೊತ್ತಾಗ್ತದೆ. ಅನ್ನನಾಮ ಅಂದ್ರೆ ಅನ್ನಾಭಿಮಾನಿ ಲಕ್ಷ್ಮೀದೇವಿ, ಅವಳ ಅನೇಕ ರೂಪಗಳಿಗೆ ಇವನು ಪತಿ. ಅನ್ನನಾಮ್ ಶೆಟ್ಟಿ ವಿಭಕ್ತಿ ಬಹುವಚನ. ಯಾಕೆಂತಂದ್ರೆ ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ತಸ್ಯೇದಮೇವ ಆಧಾನಂ ತಸ್ಯೇದಮೇವ ಪ್ರತ್ಯಾಧಾನಂ ಪ್ರಾಣ ಸ್ಥೂಣ ಅನ್ನಂ ಧಾಮ ಬೃಹದಾರಣ್ಯಕ ಉಪನಿಷತ್ತು ನೆನಪು. ಈ ಮುಖ್ಯ ಪ್ರಾಣನನ್ನ ಶಿಶು ಗೂಟಕ್ಕೆ ಕಟ್ಟಿದ ಶಿಶು ಅಂತ ಉಪಾಸನೆ ಮಾಡ್ರಿ. ಶಿಶು ಬ್ರಾಹ್ಮಣ ಅವನಿಗೆ ಈ ಸೂಕ್ಷ್ಮ ಶರೀರವೇ ಕೊಟ್ಟಿಗೆ, ಸ್ಥೂಲ ಶರೀರವೇ ಕೊಟ್ಟಿಗೆ ಇರುವಂತಹ ಪ್ರದೇಶ. ಪ್ರಾಣ ಸ್ಥೂಣ, ಮುಖ್ಯ ಪ್ರಾಣನೇ ಆ ಗೂಟ. ಲಕ್ಷ್ಮೀದೇವಿ ಹಗ್ಗ. ಅನ್ನಂ ಅಂದ್ರೆ ಅನ್ನಾಭಿಮಾನಿ ಅಂತ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳು ಆ ಹಗ್ಗ. ಅದೇನೋ ಇದೆ ಉಪಾಸನೆ ಮಾಡಬೇಕು. ಮುಖ್ಯ ಪ್ರಾಣ ಅಲ್ಲಲ್ಲ, ಅಲ್ಲಿ ಬಂದಿರೋದೇನಂದ್ರೆ ಪ್ರಾಣ ಸ್ಥೂಣ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ನಾನು ಯಾಕೆ ಮುಖ್ಯ ಪ್ರಾಣ ಅಂತಂದೆ ಅಂದ್ರೆ, ಮುಖ್ಯ ಪ್ರಾಣ ಅಂದ್ರೆ ಪರಮಾತ್ಮ. ಈ ಹನುಮಂತ ದೇವರು ಇವರು ಮಧ್ಯಮ ಪ್ರಾಣ. ಇವರು ಅದು ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ. ಅದಕ್ಕೆ ಮುಖ್ಯ ಪ್ರಾಣನೇ ಗೂಟ ಅಂತ ಹೇಳಿದೆ. ಮುಖ್ಯ ಪ್ರಾಣ ಅಂದ್ರೆ ಆ ಮಹಾಪ್ರಾಣ. ನಾವೆಲ್ಲ ಅಲ್ಪ ಪ್ರಾಣವೇ ಹಾಗೆ ನೋಡಿದ್ರು. ಮಹಾಪ್ರಾಣ ಸ್ವಾಮಿ ಅವನೇ ಗೂಟ, ಲಕ್ಷ್ಮೀದೇವಿಯೇ ಹಗ್ಗ. ಅದಕ್ಕಾಗಿ ಅನ್ನಂ ಅಂದ್ರೆ ಅನ್ನಾಭಿಮಾನಿ ಲಕ್ಷ್ಮಿ. ಅನ್ನನಾಂಪತೆಯೇ ಅಂದ್ರೆ ಲಕ್ಷ್ಮೀದೇವಿಯ ಅದೆಷ್ಟೋ ರೂಪಗಳಿಗೆ ಆತ ಪತಿಯಾಗಿದ್ದಾನೆ. ಮತ್ತೆ ಹೀಗೆ ಅನ್ನಪತಿ ಅಂತಂದ್ರೆ ಲಕ್ಷ್ಮೀದೇವಿ ಅನೇಕ ರೂಪಗಳಿಗೆ ಪತಿ ಅಂತ ಕೂಡ ಅರ್ಥ ಮಾಡಬಹುದು. ಹೌದೌದು ಹೌದು, ಅದು ಬೇರೆ ಬೇರೆ ಅರ್ಥ ಹೇಳ್ಬೋದು. ನಮೋ ಹರಿಕೇಶಾಯೋಪವೀತಿನೇ ಪುಷ್ಟಾನಾಂ ಪತಯೇ ನಮಃ. ಮತ್ತೊಂದು ಕಡೆ ಹರಿಕೇಶಾಯ ಅಂತ ಬಂತು. ಹರಿಕೇಶ ಅಂತಂದ್ರೆ ಇಲ್ಲಿ ಹಿಂದೆ ಮನೋಹರವಾದ ಕೇಶಗಳುಳ್ಳವರು ಅಂತ ಬಂತು. ಇದಕ್ಕೆ ಒಂದು ಬೇರೆ ಅರ್ಥವನ್ನು ಹೇಳ್ಬೋದು. ಇಲ್ಲಿಲ್ಲೇ ಬೇರೆ ಬೇರೆ ಅರ್ಥಗಳಿವೆ. ಹರಿ ಅಂತಂದ್ರೆ ವಾಯು, ಮುಖ್ಯ ಪ್ರಾಣ. ಕ ಅಂದ್ರೆ ಬ್ರಹ್ಮ, ಅವರಿಬ್ಬರಿಗೂ ಒಡೆಯ ಹರಿಕೇಶ. ಚತುರ್ಮುಖ ಮತ್ತು ಮುಖ್ಯ ಪ್ರಾಣ ಇಬ್ಬರಿಗೂ ಒಡೆಯ. ಅದು ಒಂದು ಅರ್ಥ ಇಲ್ಲಿದೆ. ಇನ್ನೊಂದು ಏನು ಅಂತಂದ್ರೆ ಹರಿ ಕೇಶ. ಕೇಶ ಅಂತಂದ್ರೆ ಜ್ಞಾನದ ಕಿರಣಗಳು. ಕೇಶ ಅಂತಂದ್ರೆ ಎಷ್ಟೋ ಸರಿ ಕಿರಣ ಅನ್ನೋ ಅರ್ಥದ ಪ್ರಯೋಗ ಮಾಡ್ತಾರೆ. ಹರಿ ಅಂದ್ರೆ ಅಜ್ಞಾನದ ಕತ್ತಲನ್ನು ಪರಿಹಾರ ಮಾಡುವ ಜ್ಞಾನದ ಕಿರಣಗಳುಳ್ಳವನು. ಇದು ಒಂದು ಅರ್ಥ. ಮತ್ತೊಂದು ಅರ್ಥ ಅದು ಇಲ್ಲೆಲ್ಲಿದೆ, ಇಲ್ಲಿ ಗೊತ್ತಿಲ್ಲ. ಆ ಇಲ್ಲೇನೋ ನನ್ನಲ್ಲಿದೆ, ಅದು ಸರಿ ಇದೆಯಲ್ಲ ನೀವು ವಿಚಾರ ಮಾಡಬೇಕು. ಹೀಗೆ ಹರಿಕೇಶಾಯ ಉಪವೀತಿನೇ, ಅವನು ಉಪವೀತಧಾರಿಯಾದವನು. ಅದೇನು ಉಪವೀತಧಾರಿಯಾಗೋದು ಅಂತಂದ್ರೆ ಎಲ್ಲ ಚೇತನಾಚೇತನ ವಸ್ತುಗಳ ಸಮೀಪದಲ್ಲಿ ಒಂದು ಅಂತರ್ಯಾಮಿ ಎಂಬ ರೂಪದಿಂದ ಇರುವವನು. ಉಪ ಅವರ ಸಮೀಪದಲ್ಲಿ, ವಿ ಈತ. ಹೀಗೆ ಎಲ್ಲ ಚೇತನಾಚೇತನ ವಸ್ತುಗಳಲ್ಲಿ ಅದರ ಸಮೀಪ ಅಂತರ್ಯಾಮಿ ಎಂಬ ರೂಪದಿಂದ, ಬಿಂಬ ಎಂಬ ರೂಪದಿಂದ ಒಳಗಿದ್ದು ಕೆಲಸ ಮಾಡಿಸುವವನು. ಅದಕ್ಕೆ ಉಪವೀತಿ. ಇನ್ನು ಜನವರ ಹಾಕೊಂಡವನು ಅಂತ ಅರ್ಥ ಮಾಡಬಾರ್ದಿಲ್ಲ, ಅದು ಒಂದು ಅರ್ಥವೇ, ಅದು ಇದ್ದಿದ್ದೆ. ಹರಿಕೇಶಾಯ ಉಪವೀತಿನೇ ಪುಷ್ಟಾನಾಂ ಪತಯೇ ನಮಃ. ಪುಷ್ಟರು ಅಂದ್ರೆ ಯಾರು? ಪರಿಪುಷ್ಟರಾದವರು, ಜಟ್ಟಿಗಳು, ಮಲ್ಲರು. ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಗುಣಗಳ ಸಮೃದ್ಧಿಯನ್ನು ಪಡೆದ ಸಾಧಕರಿದ್ದಾರಲ್ಲ, ಅವರು ಪುಷ್ಟರು.
ಅವರಿಗೆ ಆ ಪುಷ್ಟಿ ಕೊಟ್ಟವನೇ ಈತ. ಕೊಟ್ಟು ಅವರನ್ನ ಮಲ್ಲರನ್ನಾಗಿ ಮಾಡಿದವನು ಈತ. ನಮೋ ಭವಸ್ಯ ಹೇತ್ಯೈ ಜಗತಾಂಪತಯೇ ನಮಃ. ಇದು ಬಹಳ ಅದ್ಭುತವಾದ ಮಂತ್ರ. ಭವಸ್ಯ ಹೇತಿ, ನಮ್ಮ ಸಂಸಾರ ಅನ್ನೋ ರೋಗ ಇದೆಯಲ್ಲ, ಆ ರೋಗಕ್ಕೆ ಇವನು ಆಯುಧ ಹಿಡಿದು ವೈದ್ಯ ಅಲ್ಲ, ಇವನೇ ಆಯುಧ. ಇದು ಸ್ವಾರಸ್ಯ. ಆಯುಧ ಹಿಡಿದು ವೈದ್ಯ ಅಂತ ಉಪಾಸನೆ ಮಾಡೋದು ಬೇರೆ, ಇವನೇ ಆಯುಧ. ಅದಕ್ಕೆ ಅವನು ಭವಸ್ಯ ಹೇತ್ಯೈ ಜಗತಾಂಪತಯೇ ಅಂತ ಗೊತ್ತಾಗ್ತದೆ ನಮಗೆ, ಜಗತ್ತಿನ ಒಡೆಯ. ಇಲ್ಲಿ ಒಂದು ಸ್ವಾರಸ್ಯ ಇದೆ. ಅದು ಎಲ್ಲೆಲ್ಲೋ ಬಂದಿದ್ದನ್ನು ಬೇರೆ ಬೇರೆ ಕಡೆ ಬಂದದ್ದನ್ನು ನೆನಪು ಮಾಡ್ಕೊಂಡು, ಭಗವಂತನೇ ಆಯುಧ ಯಾಕೆ ಅಂತಂದ್ರೆ, ಸೇತುರಾಮ ಪರಶುರಾಮ ಅಂತೆಲ್ಲ ಭಗವಂತನ ಹೇಳ್ತಾರಲ್ಲ, ಸೇತುರಾಮ ಅಂತಂದ್ರೆ ಸೇತುವೆಯನ್ನು ಕಟ್ಟಿದ ರಾಮ ಅಂತ ಗೊತ್ತು ಎಲ್ಲರಿಗೂ. ಪರಶುರಾಮ ಅಂದ್ರೆ ಪರಶುವನ್ನು ಹಿಡಿದ ರಾಮ. ಇನ್ನೊಂದು ಅರ್ಥ ಹೇಳ್ಬೋದು ಇದಕ್ಕೆ, ಸೇತುವಾದ ರಾಮ. ರಾಮನೇ ಸೇತು, ರಾಮನೇ ಪರಶು. ಅದು ಹೇಗೆ ಅಂತಂದ್ರೆ ಭಾಗವತದಲ್ಲಿ ಶ್ಲೋಕ, ತಂತ್ವಾಗತೋಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ಪರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮ ವಿಧಾಂ ವರಿಷ್ಠಂ. ಕಪಿಲ ಋಷಿಯನ್ನ ಅವನ ತಾಯಿ ಪ್ರಾರ್ಥನೆ ಮಾಡಿದ ಶ್ಲೋಕ ಅದು. ನೀನು ತಂತ್ವಾಗತೋಹಂ ಶರಣಂ ಶರಣ್ಯಂ, ನಾನು ನಿನ್ನ ಕಡೆ ಶರಣಾಗತವಾಗಿ ಬಂದಿದ್ದೇನೆ. ಅಲ್ಲಿ ಒಂದ್ ನಿಮಿಷ ತಂತ್ವಾಗತಾಹಂ ಅಂತಿದೆ ಅಲ್ಲಿ ಸ್ತ್ರೀಲಿಂಗ. ಹೋಗಿರ್ತಾರೆ ತಾಯಿ ಕಪಿ ದೇವಹೂತಿ ಅವನ ಸ್ತೋತ್ರ ಮಾಡೋದು. ನನ್ನ ಬಾಯಿಂದ ಅದು ತಂತ್ವಾಗತೋಹಂ ಅಂತ ಯಾಕೆ ಅಂತಂದ್ರೆ, ಕೆಲವು ಶ್ಲೋಕಗಳನ್ನ ಅದು ನಾನು ಪುಲ್ಲಿಂಗಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಿತ್ಯ ಹೇಳ್ತಿರ್ತೇನೆ. ಈ ಸ್ತ್ರೀಯರಾದ್ರೆ ಈ ತರ ಹೇಳ್ರಿ, ಪುರುಷರಾದ್ರೆ ಈ ತರ ಹೇಳ್ರಿ ಅಂತ ಹೇಳ್ಕೊಟ್ಟಿರ್ತೇನೆ. ಹೌದೌದು, ಅವಳೇನೆ ಹೇಳಿದ್ದು, ದೇವತೆನೇ ಹೇಳಿದ್ದು. ಅಲ್ಲ, ಮತ್ತೆ ನಾವು ಕೂಡ ತಂತ್ವಾಗತಾಹ ಮತ್ತು ಸ್ತ್ರೀಲಿಂಗದಲ್ಲಿ ಹೇಳೋದು ತಪ್ಪೇನಿಲ್ಲ. ಯಾಕಂದ್ರೆ ಸ್ತ್ರೀಲಿಂಗ ಅನ್ನೋದು ನಮಗೆ ಅಪ್ಲೈ ಆಗಬಾರ್ದು ಅಂತ ಏನಿಲ್ಲ. ಭಗವಂತನ ಮುಂದೆ ನಾವೆಲ್ಲರೂ ಅವನ ಅಧೀನರಾದ್ರಿಂದ ಸ್ತ್ರೀಯರೇ, ಆದ್ರೆ ತಪ್ಪಲ್ಲ. ಕೆಲವನ್ನ ಈ ಶ್ಲೋಕ ಕೇಳಿರ್ತೀರಲ್ಲ ನೀವು, ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವಾನ ಸತ ಸ್ವಭಾವ ಕರೋತಿ ಅಂತಿದ್ದದನ್ನ ನಾವು ಕರೋಮಿ ಅಂತ ಮಾಡ್ಕೊಂಡು ಹೇಳ್ಬೋದು. ಹಾಗೆ ಆ ಥರ ನಾನು ತಂತ್ವಾಗತೋಹಂ ಅಂತ ಹೇಳ್ತಿರ್ತೀನಿ, ನನಗೆ ಹಾಗೆ ಬಾಯಿಂದ ಬಂತು. ಸ್ವಭೃತ್ಯ ಸಂಸಾರ ಪರೋಹ ಕುಠಾರಂ, ನೀನು ನಿನ್ನ ಭಕ್ತರ ಸಂಸಾರವೆಂಬ ದೊಡ್ಡ ಗಿಡಕ್ಕೆ ಕೊಡ್ಲಿ ನೀನೇ ಕೊಡ್ಲಿ. ನೀನು ಕೊಡ್ಲಿ ಹಿಡಿದವನಲ್ಲ, ನೀನೇ ಕೊಡ್ಲಿ. ಆದ್ರಿಂದ ಪರಶುರಾಮ ಅಂದ್ರೆ ಪರಶುಶ್ಚಾಸವ ರಾಮಶ್ಚ, ಕರ್ಮಧಾರಯ ಸಮಾಸ. ಪರಶುಧಾರಿ ರಾಮ ಅನ್ನೋದು ಮುಂದಿಂದು ನಮ್ಗೆ ಗೊತ್ತಿದ್ದ ಅರ್ಥನೆ. ಪರಶುಭೂತಃ ಯೋಯಂ ಸ್ವಯಂ ಪರಶು ರಾಮಶ್ಚ ಸಹ ಪರಶುರಾಮ. ಅದು ನಿನ್ನ ಭವಸ್ಯ ಹೇತ್ಯೈ, ನೀನೇ ಆಯುಧ. ಹಾಗೆ ಆ ಸೇತುರಾಮ ಅನ್ನೋದಕ್ಕೂ ಹೀಗೆ ಅರ್ಥ. ವಸ್ತುತಃ ಸೇತು ಅನ್ನೋದು ಆಯುಧ ಏನಲ್ಲ. ಯಾಕೆಂತಂದ್ರೆ ಅಲ್ಲೊಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಮಾಂ ಘೋರಾಮ ಶಿವಾಂ ನದೀಂ ತೀರ್ತ್ವಾ ಏನಂ ಸೇತುಮಾಪ್ಯ ತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ ಉಪನಿಷತ್ತು. ಈ ಭಯಂಕರವಾದ ಸಂಸಾರ ಅನ್ನೋ ನದಿ ಇದೆಯಲ್ಲ, ಈ ಘೋರಾಂ ಅಶಿವಾಂ ನದೀಂ ತೀರ್ತ್ವಾ, ನದಿಯನ್ನು ದಾಟ್ರಿ. ಏನಂ ಸೇತುಮಾಪ್ಯ, ಆ ನದಿಯನ್ನು ದಾಟಲಿಕ್ಕೆ ಪರಮಾತ್ಮ ಎಂಬ ಸೇತುವೆಯನ್ನು ಉಪಯೋಗಿಸಿದೆ. ಮತ್ತೆ ಆ ಸೇತುವೆ ದಾಟಿ ಮುಂದೆಲ್ಲ ಹೋಗಬೇಕು ಅಂದ್ರೆ ಬೇರೆ ಎಲ್ಲೋ ಮನೆಗೆ ಹೋಗೋದಲ್ಲ. ತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೇ ಭವತಿ, ಅದು ಅಲ್ಲೇ ಇದ್ದು ಬಿಡ್ದೆ. ಅವನೇ ಸೇತುವೆ, ಅವನೇ ಗಮ್ಯ. ಆದ್ರಿಂದ ಸೇತುರಾಮ ಅಂದ್ರೆ ಸೇತುಶ್ಚಾಸವ ರಾಮಸ್ಯ. ಅದು ಹಾಗೆ ಇಲ್ಲಿ ನೀನೇ ಯಾಕೆ ಸಂಸಾರಕ್ಕೆ ಆಯುಧ ಅಂತಂದ್ರೆ, ನೀನೇ ಪರಶು, ನೀನೇ ರಾಮ. ಹಾ, ಆತರ ಹೇಳಿದ ದೇಶಪಂಥ, ಅವನೇ ಮಾರ್ಗ. ದೇಶಪಂತಹ ಏತತ್ ಕರ್ಮ, ಐತರಿ ಉಪನಿಷತ್. ಭವಸ್ಯ ಹೇತ್ಯೈ ಜಗತಾಂಪತಯೇ ನಮಃ. ನಮೋ ರುದ್ರಾಯ ತಥಾವಿನೇ ಕ್ಷೇತ್ರಾಣಾಂ ಪತಯೇ ನಮಃ. ನೀನು ರುದ್ರ. ರುದ್ರ ಅಂತಂದ್ರೆ ಶತ್ರುಗಳಿಗೆ ಭಯಂಕರ. ಅದರಲ್ಲಿ ಬೆಳಗ್ಗೆ ಅರ್ಥ ನಾವು ನೋಡಿದ್ದೇವೆ. ರುಜಂ ದ್ರಾವೈದ ಯಸ್ಮಾತ್ ತಸ್ಮಾತ್ ರುದ್ರೋ ಜನಾರ್ದನ, ಅದನ್ನು ಬೆಳಗ್ಗೆ ಹೇಳಿದ್ದೆ. ಆದ್ರಿಂದ ಅದನ್ನ ಈಗ ವಿಸ್ತರಿಸ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ಆತತ ಅಂತಂದ್ರೆ ಎಲ್ಲ ಕಡೆ ವ್ಯಾಪಿಸಿದ್ದವನು. ರುದ್ರಾಯ ಆತತಾವಿನೇ ಆತತಾವಿನೇ ಕ್ಷೇತ್ರಾಣಾಂ ಪ್ರತಿ, ಎಲ್ಲ ಕ್ಷೇತ್ರಗಳಲ್ಲಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರವಿತ್ಯ ವಿಧೀಯತೆ. ಈ ಎಲ್ಲ ಕ್ಷೇತ್ರದೊಳಗೆ ಅವನು ಇರುವವನಾದ್ದರಿಂದ ಅವನು ಕ್ಷೇತ್ರಾಣಾಂ ಪ್ರತಿ. ನಮಸ್ಸೂತಾಯ ಹಂತ್ಯಾಯ ಜನಾನಾಂ ಪತಯೇ, ವನಾನಾಂ ಪತಯೇ ನಮಃ. ಸೂತ ಅಂತಂದ್ರೆ ಸಾರಥಿ. ಅವನ್ಯಾಕೆ ಸಾರಥಿ? ಈ ನಮ್ಮ ಶರೀರಕ್ಕೆ ಅವನೇ ಸಾರಥಿ. ನಾವು ಒಳಗೆ ಸುಮ್ಮನೆ ಕೂತಿದ್ದೀವಿ, ನಮ್ಮ ಕಡೆಯಿಂದ ಅವನು ಸಂಸಾರ ಅನ್ನೋ ಯುದ್ಧವನ್ನು ಮಾಡಿಸಿ ನಮಗೆ ಜಯ ಕೊಡಿಸಿ ನಮ್ಮನ್ನು ವಿಜಯಿಗಳೆನಿಸಿ ನಮ್ಮನ್ನು ಕಾಪಾಡುವವನೇ ಅವನು. ಅದರಿಂದ ಆತ ಸೂತ.
ನಮಸ್ಸೂತಾಯ ಆಹಂತ್ಯಾಯ. ಈ ಶರೀರ ನಾಶ ಹೊಂದಿದ್ರು ಕೂಡ ಸಾರಥ್ಯವನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಆ ಅರ್ಜುನ ಭಗವಂತನ ರಕ್ಷೆ ಇಲ್ಲದೆ ಇದ್ರೆ ಯಾವತ್ತೋ ಸತ್ತು ಹೋಗಿಬಿಡ್ತಿದ್ದ. ನೀನು ಮೊದಲಿಳಿ ಅಂತ ಹೇಳಿದ ಕೃಷ್ಣ, ನೀನೇ ಮೊದಲಿಳಿ ಅಂತ ಅವನು ಹೇಳ್ತಿದ್ದ. ಅದೆಲ್ಲ ನಿಮ್ಗೆ ಗೊತ್ತಿದೆ, ಅದು ಪ್ರಸಿದ್ಧವಾದ ಕಥಾ. ಅವನು ಇಲ್ಲದೆ ಹೋದ್ರೆ ಇವನು ಯಾವತ್ತು ಸತ್ತ ಹೋಗಿಬಿಡ್ತಿದ್ದ ಈ ಅರ್ಜುನ. ಮತ್ತೆ ಅರ್ಜುನ ತನ್ನ ಅವತಾರ ಮುಗಿಸಿದ ಮೇಲೂ ಕೂಡ ಇವನು ಎಂದು ನಾಶ ಹೊಂದದೇ ಇದ್ದಂಥವನು. ಹಾಗೆ ನಮ್ಮ ರಥದಲ್ಲಿ ನಮ್ಮ ಶರೀರವೆಂಬ ರಥಕ್ಕೆ ಇವನೇ ಸಾರಥಿ, ಭಗವಂತನೇ. ಮತ್ತೆ ನಾವು ಒಂದ್ ವೇಳೆ ಯಜಮಾನರು ಬದಲಾದರೂ ಕೂಡ ನಾವು ಹೋಗ್ತೇವೆ, ನಾವು ಸತ್ತು ಹೋಗಿಬಿಡ್ತೇವೆ. ಆದರೆ ಅವನು ಮಾತ್ರ ಸಾಯೋದಿಲ್ಲ. ಅದಕ್ಕೆ ಆಹಂತ್ಯ, ಸಾವಿಲ್ಲದವನು. ಅವನು ವಸ್ತುತಃ ಅವನೇ ಸೂತ, ಅವನೇ ಯಜಮಾನ ಅಂತ ಉಪಾಸನೆ ಮಾಡಿದ್ರು ಏನು ತಪ್ಪಲ್ಲ. ಅಸ ದೇವರ ಸಹ ತಸ್ಯ ವಾಗುದ್ಧಿ ಶ್ರೋತ್ರೆ ಪಕ್ಷಸಿ ಚಕ್ಷುಸಿ ಯುಕ್ತೆ. ಇದು ದೇವರಥ. ವಾಗವಿಮಾನ ದೇವತೆ, ಇದಕ್ಕೆ ಅಲ್ಲಿ ಏನು ಕಡಿವಾಣ ಅಂತ ಅರ್ಥ ಇದೆ, ಏನು ಒಂದಿದೆ ನೋಡಿ. ತಸ್ಯ ಚಾಬುಕಲ್ವ ಅರ್ಥ. ಆಮೇಲೆ ಶ್ರೋತ್ರೆ ಪಕ್ಷಸಿ, ಕಿವಿಗೆ ಅಭಿಮಾನಿ ದೇವತೆಯರಾದಂತಹ ಚಂದ್ರ ಮತ್ತು ರೋಹಿಣಿಯರು ಒಂದ್ ಕಡೆ ಕಟ್ಟಿದ ಕುದುರೆಗಳು, ಸೈಡಿನ ಕುದುರೆಗಳು. ಚಾಂದೋಗ್ಯದ ಚಕ್ಷುಸಿ ಯುಕ್ತೆ, ಕಣ್ಣಿನ ಅಭಿಮಾನಿ ದೇವತೆಗಳಂತಹ ಸೂರ್ಯ ಮತ್ತು ಸಂಜ್ಞೆಯರು. ಒಟ್ಟು 4 ಕುದುರೆಗಳ ಪೈಕಿ ಇಬ್ರು ಅವರು, ಇಬ್ರು ಇವರು ಅಂತೀವಲ್ಲ. ತದಯಂ ಪ್ರಾಣೋಹಿ ತಿಷ್ಠತಿ, ಈ ರಥವನ್ನು ಪ್ರಾಣ ಏರಿರ್ತಾನೆ. ತದುಕ್ತ ಋಷಿಣ ಆತೇನ ಯಾತಂ ಮನಸೋ ಜವೀಯತ ನಿಮಿಷಚ್ಚಿತ್ ಜವೀಯ ಸೇತಿ ನಿಮಿಷಚ್ಚಿತ್ ಜವೀಯ ಸೇತಿ. ಅವನು ಮತ್ತೆ ಇನ್ನೊಂದ್ಸರಿ ಹೇಳ್ತಾರೆ. ರಥಂ ಯಂವಾ ಆತೇನ ಯಾತಂ ಮನಸೋ ಜವೀಯತ ರಥಂ ಯಂವಾ ಮೃಭವ ಚಕ್ರಶ್ವಿನ ಯಸ್ಯ ಯೋಗೆ ದುಹಿತಾ ಜಾಯತೆ ದಿವ ಉಭಯ ಅಹನೆ ಸುದಿನೇ ವಿವಸ್ವತಃ. ಅಲ್ಲಿ ಯಸ್ಯ ಯೋಗೆ ಜಾಯತೆ ದುಹಿತಾ ದಿವಃ ಉಭಯ ಅಹನೆ ಸುದಿನೇ ವಿವಸ್ವತಃ. ಹೀಗೆ ನಮ್ಗೆ ಇಲ್ಲ, ಅದೇ ನಮ್ಗೇನಾಯ್ತು ಅಂದ್ರೆ ಸಂಹಿತಾ ಪಾಠ ಪಾಠ ಕಲ್ತಿದ್ದು ಹಿಂದೆ ಮುಂದಾಗ್ತದೆ. ನಾವು ಮತ್ತೆ ಇನ್ನೊಂದೇನೋ ಸ್ವರ ರಹಿತವಾಗಿ ಬಾಯ್ಪಾಟ್ ಕಲ್ತವ್ರು. ಹಂಗ ಮುಂದೆ ಎಲ್ಲೋ ಇಂಪಾರ್ಟೆಂಟ್ ಶ್ಲೋಕ ಬಂದ್ಕೊಂಡೆ ಮನಸ್ಸಲ್ಲಿ ಬಾಯ್ಪಾಟ್ ಮಾಡಿ ಇಟ್ಕೊಂಡಿರ್ತೀವಿ. ಯಾವಾಗ ಪೂಜಾ ಕಾಲದಲ್ಲಿ ಮತ್ತು ಪ್ರವಚನ ಕಾಲದಲ್ಲಿ ಉಪಯೋಗ ಆಗ್ತದೆ ಅಂತೀವಿ. ಸ್ವರ ರಹಿತವಾಗಿ ಬಾಯ್ಪಾಟ್ ಮಾಡಿರ್ತೀವಿ. ಯಾಕಂದ್ರೆ ನಾವು ನೋಡಿರೋ ಪುಸ್ತಕದಲ್ಲಿ ಸ್ವರ ಇರಲ್ಲ, ಮತ್ತು ಸ್ವರ ಇದ್ದ ಪುಸ್ತಕದಲ್ಲಿ ಎಲ್ಲಿದೆ ನಮ್ಗೆ ಗೊತ್ತಿರಲ್ಲ. ಹೌದು. ಮತ್ತೆ ವನಾನಾಂಪತೆಯೇ, ಇವನು ವನ ಸಂಭಕ್ತವಂತ ಧಾತು, ವಿಭಾಗ ಮಾಡುವಂತ ಅರ್ಥ. ಇವನು ಜೀವರ ಭಿನ್ನ ಭಿನ್ನ ಸ್ವಭಾವಕ್ಕನುಸಾರವಾಗಿ ಭಿನ್ನ ಭಿನ್ನ ಗತಿಗಳನ್ನು ಅವ್ರಿಗೆ ಹಂಚಿಕೊಡುವವನು. ಆದ್ರಿಂದ ವನಾನಾಂಪತಿ ಆತ. ಕಾಡಿನಲ್ಲೂ ಇರುವವನು, ಅದು ವಿಷಯ ಬೇರೆ. ಇನ್ನು ವನಾನಾಂಪತಿ ಅಂದ್ರೆ ಹೀಗೊಂದು ಅರ್ಥ ಕೂಡ ಹೇಳ್ತಾರೆ. ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮಃ. ವೃಕ್ಷಾಣಾಂ ಪತಯೇ ನಮಃ. ರೋಹಿತಾಯ, ರೋಹಿತ ಅಂತಂದ್ರೆ ರೋಹಿತರು ಒಂದು ಏರಿದವರು ಅಂತ ಒಂದು ಅರ್ಥ. ಏರಿದರ ಅರ್ಥವನ್ನು ಹೇಳ್ತಾರೆ. ಸಾಧನೆಯ ಶಿಖರವನ್ನು ಏರಿದವರಿಗೆ ಇವನು ಪತಿ, ಅವರಿಗೆಲ್ಲ ಮಾರ್ಗದರ್ಶಕ ಅಂತ ಕರ್ಕೊಂಡು ಹೋದವನೇ ಅವನು. ಆದ್ರಿಂದ ರೋಹಿತಾನಾಂ ಪತಿ ಅಲ್ಲಲ್ಲ, ರೋಹಿತಾನಾಂ ಪತಿ ಅಲ್ಲ, ಅವನೇ ರೋಹಿತ. ನಮೋ ರೋಹಿತಾಯ. ಸಾಧನೆಯನ್ನ ಏರಿದ, ಸಾಧನೆಯ ಶಿಖರವನ್ನು ಏರಿದವರಲ್ಲಿ ಅಂತರ್ಯಾಮಿಯಾಗಿದ್ದವನು. ಪತಿ ಅಂತ ಅಲ್ಲಿಲ್ಲ, ಅದು ಪತಿ ಅಂತ ಮುಂದಿರೋದು. ಮತ್ತೆ ಸ್ಥಪತಯೇ, ದೊಡ್ಡ ಶಿಲ್ಪಿ. ಬ್ರಹ್ಮಾಂಡವೆಂಬ ವೃಕ್ಷವನ್ನ ಈತ ಸೃಷ್ಟಿ ಮಾಡಿದ ಮಹಾಶಿಲ್ಪಿ. ಸ್ಥಪತಿ ಸ್ಥಪತಿ ಅಂತ. ಸ್ಥಪತಯೇ ಮಹಾಪ್ರಾಂತಿ. ಹೌದು, ಸಕ್ಕೆ ಥರ್ಡ್ ಮತ್ತು ಸ್ಥಪತಯೇ. ಹೌದು ಅಂತ ಸ್ಥಾಪತ್ಯ ವೇದ ಅಂತ ಕರೀತಾರೆ ಶಿಲ್ಪಕ್ಕೆ. ನಮೋ ರೋಹಿತಾಯ ಸ್ಥಪತಯೇ. ಮತ್ತೆ ವೃಕ್ಷಾಣಾಂ ಪತಯೇ. ಇಲ್ಲಿ ವೃಕ್ಷಗಳು ಅಂತಂದ್ರೆ ಓ ವೃಶ್ಚು ಛೇದನೆ ಅಂತ ಒಂದು ಧಾತು, ಕತ್ತರಿಸೋದು ಅಂತ ಅರ್ಥ. ಏನು ವೃಕ್ಷಗಳು ಅಂದ್ರೆ ಕತ್ತರಿಸುವವರು ಅಂತ ಅರ್ಥ. ಕತ್ತರಿಸುವವರು ಯಾರು? ವೃಕ್ಷಗಳನ್ನು ಕೂಡ ವೃಕ್ಷ ಅಂತ ಯಾಕೆ ಕರೀತಾರೆ ಅಂದ್ರೆ ಬಿಸಿಲಿನ ತಾಪವನ್ನು ಕತ್ತರಿಸಿ ನಮಗೆ ನೆರಳು ಕೊಡೋದ್ರಿಂದ ವೃಕ್ಷಗಳು, ಗಿಡಗಳನ್ನು ವೃಕ್ಷ ಅಂತ ಕರೀತಾರೆ. ಈ ಅಜ್ಞಾನವೆಂಬ ಕತ್ತಲನ್ನು ಪರಿಹಾರ ಮಾಡಿ ನಮಗೆ ಜ್ಞಾನದ ನೆರಳನ್ನು ಕೊಡುವವರು ಗುರುಗಳು. ಅನೇಕ ಗುರುಗಳು. ನಮ್ಮ ಗುರು, ಅವ್ರ ಗುರು ನಾನು ಆವಾಗ ಹೇಳಿದ್ದಲ್ಲ. ಅವ್ರಿಗೆ ಇವನು ಪತಿ.
ಕೊನೆಯ ಹಂತದಲ್ಲಿರುವವನು, ಬಿಂಬ ಪರಂಪರಾದ ತುತ್ತ ತುದಿಯಲ್ಲಿರುವವನು. ಸಾಕಾರ್ಥ ಸಾಪರಾಗತಿ, ಅದಕ್ಕೆ ಅವನ ಪತಿ. ಅದಕ್ಕೆ ವೇದವ್ಯಾಸರು ಹೇಳೋದು ಹಾ. ಅಗುರುಂ ದೇವ್ ಗುರುತಮ ಅಗುರುಂ. ಗುರುತಮಂ ಅಗುರುಂ ಅಂತ. ಹೌದೌದು, ನಿಮಗೆ ಬೇರೆ ಯಾರು ಗುರು ಕೂಡ ಇಲ್ಲ. ಹೀಗಿಲ್ಲಿ ಇದು ವೃಕ್ಷಾಣಾಂಪತೆಯೇ ನಮಃ ಸಾಪರಾಗತಿ. ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ. ಮಂತ್ರಿಣೇ, ಇವನು ಎಲ್ಲ ಮಂತ್ರಗಳ ಅಧಿದೇವತ, ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯನಾದವನು, ಆದ್ದರಿಂದ ಮಂತ್ರಿ. ವಾಣಿಜ ಅಂತಂದ್ರೆ, ವಾಣಿ ಅಂತಂದ್ರೆ ವೇದವಾಕ್ಯಗಳು, ಆ ವೇದವಾಕ್ಯಗಳಿಂದ ವ್ಯಕ್ತನಾದವನು ವಾಣಿಜ, ಅಭಿವ್ಯಕ್ತನಾದವನು. ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಿ. ಕಕ್ಷ ಅಂತಂದ್ರೆ ಅರಣ್ಯ, ಕಕ್ಷಘ್ನ ಅಂತಂದ್ರೆ ಅರಣ್ಯವನ್ನು ನಾಶ ಮಾಡುವ ಬೆಂಕಿ ಅಂತ ವರ್ಣನೆ ಮಾಡ್ತಿರ್ತಾರೆ. ಈಗ ಕಕ್ಷ ಅಂತಂದ್ರೆ ಅರಣ್ಯ, ಆ ಅರಣ್ಯದಂತೆ ದುರ್ಗಮವಾದ ಶಾಸ್ತ್ರಗಳಿಗೆ ಆತ ಪತಿ. ಮಂತ್ರಗಳಿಗೆ, ವೇದ ಮಂತ್ರಗಳಿಗೆ ಪ್ರತಿಪಾದ್ಯ, ಮತ್ತೆ ಅವುಗಳಿಂದ ಅವಕ್ಕೆಲ್ಲದಕ್ಕೂ ಆತ ನಿಯಾಮಕನೂ ಕೂಡ ಹೌದು. ವೃಕ್ಷಾಣಾಂ ಪತಯೇ ನಮಃ. ಸುಮ್ಮನೆ ಸಂದರ್ಭ ನೆನಪಿಗೆ ಬಂತು ಅಂತ ಹೇಳಿದೆ. ಪೃಥ್ವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ. ಸಂಹಿತಾ ಪಾಠಕ್ಕೆ ವರಾಹ ದೇವರು ನಿಯಾಮಕ. ಆಮೇಲೆ ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ಪದಪಾಠಕ್ಕೆ ವಾಮನ ದೇವರು ಅಭಿಮಾನಿ ಅನ್ಬಾರ್ದು, ನಿಯಾಮಕ. ಮತ್ತೆ ನೃಸಿಂಹ ಸ್ವಂತರಿಕ್ಷಸ್ಥಃ ಸಂಪ್ರೋಕ್ತ ಕ್ರಮದೇವತ. ಕ್ರಮಪಾಠಕ್ಕೆ ನರಸಿಂಹದೇವರು ನಿಯಾಮಕ. ಇಲ್ಲೆಲ್ಲ ಅರಣ್ಯಗಳಿಗೆ ನಿಯಾಮಕ ಅಂತಂದ್ರೆ ಈ ಮೂರು ರೂಪಗಳೆಲ್ಲ ನೆನಪು ಮಾಡ್ಕೊಳ್ಳಿ. ಅದು ಆಚಾರ್ಯರು ಯಾವ ಉಪನಿಷತ್ ಭಾಷೆ ನೆನಪಿಲ್ಲ, ಎಲ್ಲೋ ಒಂದ್ ಕಡೆ ಉಪನಿಷತ್ ಭಾಷೆಯಲ್ಲಿ ಹೇಳಿದ ಮಾತದು. ಹೌದು, ಎಲ್ಲೋ ಒಂದ್ ಕಡೆ ಐತರೇ ಇರಬೇಕು, ಅಲ್ಲಿದೊಂದು ಮಾತು. ಅದೆಲ್ಲದಕ್ಕೂ ಆತ ಪತಿ. ನಮೋ ಭುವಂತಯೇ ವಾರ್ಯವಾಯ ಸ್ತುತಾಯ ಔಷಧೀನಾಂ ಪತಯೇ ನಮಃ. ಭುವಂತಿ ಅಂತಂದ್ರೆ ಜಗತ್ತಿನ ಸೃಷ್ಟಿಕರ್ತ. ನನಗೆ ಇದನ್ನೆಲ್ಲ ಓದಿದಾಗ ಎಷ್ಟು ಕೆಲವು ಅಪರೂಪದ ಹೆಸರುಗಳು ಕೂಡ ಸಿಗ್ತವೆ ವೇದದಲ್ಲಿ. ನೋಡಿ, ಭುವಂತಿ ಇದು ಕೆಲವರಿಗೆ ಇದು ಸ್ಟೈಲಿಶ್ ಆಗಿದೆ ಅಂತ ಅನಿಸ್ಬೋದು, ಕೆಲವರಿಗೆ ಅನಿಸದೇ ಇರಬಹುದು. ಯಾರು ಹೆಣ್ಮಕ್ಳು ಬೇಕಾದ್ರೆ ಇಡೋರು ಇಡಬಹುದು. ನಂತರ ಸ್ಯೋನಾ ಪೃಥ್ವಿ ಭವಾನ್ ಅಕ್ಷರ ನಿವೇಶನಿ. ಪೃಥ್ವಿಯನ್ನು ಸ್ಯೋನ ಅಂತ ವರ್ಣನೆ ಮಾಡಿದ್ದೇವೆ. ಪೃಥ್ವಿ ದೇವಿ ಅಂದ್ರೆ ಲಕ್ಷ್ಮೀ ದೇವಿಯನ್ನು. ಸ್ಯೋನ ಅಂದ್ರೆ ಸುಖ ಕೊಡುವಳು ಅಂತ ಅರ್ಥ. ಸ್ಟೈಲಿಶ್ ಆಗಿ ಕೂಡ ಇದೆ, ಯಾರು ಇಡ್ತಿದ್ರೆ ಇಡಬಹುದು. ಸ್ಯೋನ. ಭುವಂತಯೇ ವಾರಿವಾಯಸ್ಕೃತ. ಭುವಂತಿ ಅಂದ್ರೆ ಜಗತ್ತಿನ ಸೃಷ್ಟಿಕರ್ತ. ವಾರಿವಾಯಸ್ಕೃತ ಅಲ್ಲ, ವಾರಿವಸ್ಕೃತ. ವಾರಿವಸ್ಕೃತ ಅಂತಂದ್ರೆ ತನ್ನನ್ನು ಪೂಜೆ ಮಾಡುವವರಿಗೆ ಲಭ್ಯನಾದವನು. ಪೂಜಾ ಅಂದ್ರೆ ವರಿವಸ್ಯ ಅಂದ್ರೆ ಪೂಜಾ. ವರಿವಸ್ಯ ಅನ್ನೋದು ಪೂಜೆಗೆ ಪರ್ಯಾಯ ಪದ. ವಾರಿವಸ್ಕೃತ ಅಂತಂದ್ರೆ ಪೂಜಿಸುವವರಿಗೆ ಲಭ್ಯ. ಔಷಧೀನಾಂ ಪತಿ. ನಮ್ಮ ಜಗತ್ತಿನಲ್ಲಿ ಸಿಗುವಂತಹ ಎಲ್ಲ ಔಷಧಗಳಿವೆಯಲ್ಲ, ಔಷಧಿ ಗಿಡಮೂಲಿಕೆಗಳು ಮತ್ತೆ ಶಾಸ್ತ್ರಗಳು ಕೂಡ, ಅವು ಸಂಸಾರ ರೋಗಕ್ಕೆ ನಿವಾರಕ. ಆ ಎಲ್ಲದಕ್ಕೂ ಕೂಡ ಆತ ಋಷಿಯಾಗಿದ್ದಾನೆ ಮತ್ತು ಪ್ರತಿಪಾದ್ಯನೂ ಆಗಿದ್ದಾನೆ. ಅದಕ್ಕೆ ಔಷಧೀನಾಂ ಪತಯೇ ನಮಃ. ಮೊನ್ನೆ ನಾನು ಪ್ರವಚನದಲ್ಲಿ ಔಷಧಿ ಸೂಕ್ತಗಳು 16ನೇ ಸರ್ಗದಲ್ಲಿ ಆಚಾರ್ಯರು ಗಿಡಮೂಲಿಕೆ ಬೀಜಗಳನ್ನ ಇಟ್ಕೊಂಡು ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಹೇಳಿದ್ದೆ. ಯಾವ ಔಷಧ ಪೂರ್ವಜಾತಾ, ಅದಕ್ಕೆಲ್ಲ ಅರ್ಥ ಇದೆ. ಔಷಧ ಸಂವಾದಂತೆ ಸೋಮೇನ ಸಹರಾಜ್ಞಾ, ಈಗೆಲ್ಲ ಮಂತ್ರಗಳಿದೆ. ಔಷಧಿ ಅಂದ್ರೆ ಈ ಔಷಧಗಳು ಹೌದು, ಪರಮಾತ್ಮನೇ ಸ್ವಯಂ ಔಷಧ. ಅವನೇ ಎಲ್ಲ ಔಷಧಿ ರೂಪದಿಂದ ಇರ್ತಾನೆ, ಸ್ತ್ರೀರೂಪದಿಂದ ಇರ್ತಾನೆ. ಔಷಧಿ ಹೌದೌದು, ಎಲ್ಲನೂ ಔಷಧಿ. ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ನಾಸ್ತ್ಯನೌಷಧಂ ಸಸ್ಯಂ ಅಂತ. ಯಾವ ಗಿಡಮೂಲಿಕೆಯೂ ಕೂಡ ಔಷಧ ಇಲ್ಲವೇ ಇಲ್ಲ. ನಾಸ್ತಿ ವಾಕ್ಯಂ ಅಮಂತ್ರಕಂ ನಾಸ್ತ್ಯನೌಷಧಂ ಸಸ್ಯಂ ಮಾತು. ಅದೇ ಊಟವಲ್ಲ ಅವನಿಗೆ ರೋಗವಿಲ್ಲ ಅಂತ ಇನ್ನೊಂದು ಅರ್ಥ. ನಮ್ಮ ಉಚ್ಚೈರ್ಘೋಷ. ಇನ್ನು 2 ಮಂತ್ರಗಳಿವೆ, 13, 12, 13. ಅದಾದ್ರೆ ಇವತ್ತು ಮುಗಿದು ಬಿಡ್ತದೆ. ಟೈಮ್ ಕೂಡ ಆಡ್ಲಿಕ್ಕೆ ಬಂತು, ಇನ್ನೊಂದು 3 ನಿಮಿಷ ಇದೆ. ನಮ್ಮ ಉಚ್ಚೈರ್ಘೋಷಾಯ ಕೃಂದಯತೆ ಪತ್ತೀನಾಂ ಪತಯೇ ನಮಃ. ಉಚ್ಚೈರ್ಘೋಷ, ಶತ್ರುಗಳನ್ನ ಭಯಪಡಿಸ್ಲಿಕ್ಕಾಗಿ ಭಯಂಕರವಾಗಿ ಗರ್ಜನೆ ಮಾಡ್ತಿರ್ತಾನೆ. ತನ್ನ ಇದು ನಾರಾಯಣ ವರ್ಮದಲ್ಲಿ ವಿದುಕ್ಷು ದಿಕ್ಷು ಧುಮತ ಸಮಂತ ನಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಅಂತ 4ನೇ ಪಾದ ನೆನಪಿ ಬರ್ತೀನಿ. ಸ್ವತೇಜಸ ಜಸ್ತ ಸಮಸ್ತ ತೇಜಾಹ. ಜಗತ್ತಿನ ಭಯವನ್ನ ತನ್ನ ಸ್ವನೇನ, ತನ್ನ ಭಯಂಕರವಾದ ಗರ್ಜನೆಯಿಂದ ಅವನು ಪರಿಹಾರ ಮಾಡ್ತಾನೆ ಜಗತ್ತಿನ ಭಯ. ಅದಕ್ಕೆ ಉಚ್ಚೈ ಘೋಷ. ಆಮೇಲೆ ಆಕ್ರಂದಯತೆ,
ಶತ್ರುಗಳನ್ನು ಗೋಳಾಡಿಸ್ತಾನೆ, ಬಿಡಲ್ಲ ಅವ್ರನ್ನ. ಆ ಕ್ರಂದಯತೆ ಪತ್ತೀನಾಂ ಅಂದ್ರೆ ಕಾಲಾಳುಗಳು, ದೇವ ಸೈನ್ಯಗಳು, ಅವಕ್ಕೆ ಪತಿ. ನಮಃ ಕೃತ್ಸ್ನವೀತಾಯ ಧಾವತೆ ಸತ್ವನಾಂ ಪತಯೇ ನಮಃ. ಕೃತ್ಸ್ನವೀತ ತನ್ನ ಎಲ್ಲ ಪರಿವಾರದಿಂದ ಅವನು ಸಮೃದ್ಧನಾದವನು. ಪರಿವಾರ ದೇವತೆಗಳು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಆವರಣ ದೇವತೆಗಳು, ಪೀಠ ದೇವತೆಗಳು, ಎಲ್ಲರಿಂದಲೂ ಪರಿವಾರ ಆವೃತನಾದವನು. ಅವನು ಆ ಎಲ್ಲ ದೇವತೆಗಳು ನಡುವೆ ಇರ್ತಾನೆ. ಅದನ್ನೆಲ್ಲ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ನವರೂಪಗಳು ಅಂತೆಲ್ಲ ಹೇಳಿದ್ದಾರೆ. ನಿಮಗೆ ಗೊತ್ತಿರ್ತದಾದ್ರೆ ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೃತ್ಸ್ನ ಅಂದ್ರೆ ಎಲ್ಲ, ಆ ಎಲ್ಲರಿಂದ ಆವೃತನಾದವನು. ಕೃತ್ಸ್ನ ವೀತಾಯ ಧಾವತೆ, ಅದು ಒಂದು ಕಡೆ ಇದ್ರೂ ಕೂಡ ಎಲ್ಲ ಕಡೆ ಓಡ್ತಿರ್ತಾನೆ. ಅದು ಈಶಾವಾಸಿ ಉಪನಿಷತ್ತಲ್ಲಿದೆ. ಆಸೀನ ಶಯ ಅಲ್ಲಲ್ಲ, ಕಠೋಪನಿಷತ್ತು. ಆಸೀನ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಒಂದ್ ಕಡೆ ಕೂತಿರ್ತಾನೆ, ಆದ್ರೂ ದೂರ ಹೋಗ್ತಿರ್ತಾನೆ. ಶಯಾನಃ ಮಲ್ಕೊಂಡಿರ್ತಾನೆ, ಮತ್ತೆಲ್ಲ ಕಡೆ ಹೋಗ್ತಿರ್ತಾನೆ. ಹಾಗೆ ಧಾವತೆ ಓಡ್ತಾ ಇರ್ತಾನೆ. ನಾರದರು ಹೋದಂಗ ಹಾ, ಎಲ್ಲ ಕಡೆ ಇದ್ದಾನೆ ಅವನು. ಧಾವತೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ದೇವರಿಗೆ ನಮಸ್ಕಾರ. ಸತ್ವನಾಂ ಪತಯೇ, ಎಲ್ಲ ಕಡೆ ಇದ್ದಂತ ಧಾವತ ಹೆಂಗೆ ಮಾಡೋದು? ಅಲ್ಲ, ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದ್ದಾನೆ, ಹಾ, ಎಲ್ಲ ಕಡೆ ಇದ್ದವನು ಒಂದ್ ಕಡೆ ಇಲ್ಲದೆ ಇದ್ರೆ ಧಾವತಿ ಅಂತ ಹುಡ್ತದೆ. ಹೌದು. ಕಾಣಿಸಿದ್ರು ಅಲ್ಲಿ ಹೋಗ್ಯಾರ ಧಾವತಿ ಅಂತ ಆಗ್ತದೆ. ಒಂದೇ ನಿಮಿಷ ಸರ, ಇದು ಮುಗಿಸಿಬಿಡೋಣ, ದೇಶಮುಖನ ಕಳಿಸ್ಬಿಡೋಣ. ಧಾವತೆ ಸತ್ವನಾಂ ಪತಯೇ. ಸತ್ವರು ಅಂತಂದ್ರೆ ಸಾತ್ವಿಕರು, ಸಾತ್ವಿಕ ಸ್ವಭಾವವುಳ್ಳಂತಹ ದೇವತೆಗಳು, ಸಾತ್ವಿಕ ಸ್ವಭಾವವುಳ್ಳಂತಹ ವ್ಯಕ್ತಿಗಳು, ಅವರೆಲ್ಲರಿಗೂ ಈತ ಪತಿಯಾಗಿದ್ದಾನೆ. ಆ ದೇವರಿಗೆ ನಮಸ್ಕಾರ. ಅಲ್ಲಿಗೆ 2ನೇ ಅನುವಾಕ ಮುಕ್ತಾಯ ಕಂಡಿದೆ.